ಆತ್ಮೀಯ ಸ್ಪರ್ಧಾರ್ಥಿಗಳೇ, ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆಧಾರದ ಸ್ವಾಗತ. ಸೊ ಇವತ್ತಿನ ದಿನ ನಾವೇನು ಮಾಡ್ತಾ ಇದೀವಪ್ಪ ಅಂತಂದ್ರೆ SSC GD, SSC MTS ಹಾಗೂ ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ಪರೀಕ್ಷಾ ತಯಾರಿಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ಸೊ ಆನ್ಲೈನ್ ಮುಖಾಂತರ ಯಾರಾದರೂ ಜಾಯ್ನ್ ಆಗಬೇಕಾಗಿದ್ರ ಅಥವಾ ಜಾಬ್ ಸೇರಬೇಕಾಗಿದ್ರ ಸೊ ನಮ್ಮ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಏನಪ್ಪ ಅಂದ್ರೆ ಫ್ರೀ ಆಫ್ ಕಾಸ್ಟ್ ನೀವೇನು ಮಾಡಿರಿ, ಸಬ್ಸ್ಕ್ರೈಬ್ ಆಗಿ ದಿನನಿತ್ಯ ಬರುವ ವಿಡಿಯೋಗಳನ್ನು ನೋಡ್ಕೊರಿ. ಸೊ ನಾವು ಇವತ್ತೇನು ಮಾಡತ್ತೀವಪ್ಪ ಅಂತಂದ್ರೆ ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು, ಮ್ಯಾಥ್ಸ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡತ್ತೀವಿ ರೀ. ಸೊ ದಿನಾಲು ಏನು ಮಾಡ್ರಪ್ಪ ಅಂತಂದ್ರೆ ನೋಡ್ರಿ, ನಿಮ್ಮ ಸ್ನೇಹಿತರಿಗೂ ಏನು ಮಾಡ್ರಪ್ಪ ಅಂದ್ರೆ ಶೇರ್ ಮಾಡಿರಿ. ಸೊ ಇಷ್ಟವಾದರೆ ಏನು ಮಾಡ್ರಪ್ಪ ಅಂದ್ರೆ ಲೈಕ್ ಮಾಡಿರಿ. ಸೊ ನೋಡೋಣ, ಮೊದಲನೇ ಪ್ರಶ್ನೆ. The LCM of 28, 60, 120 and 130 is 28, 60, 120 ಮತ್ತು 135ರ ಲಸ ಹೀಗಿದೆ. ಲಸ ಕೇಳಿದಾರ್ರಿ. ಸೊ ನಾವು ಲಸ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಸೊ ಸಂಖ್ಯೆಗಳನ್ನು ತಗೋದ್ರಿ. ಸೊ ಕೊಟ್ಟಾರೆ, ನಮ್ಗೆ ಏನು ಕೊಟ್ಟಾರಪ್ಪ ಅಂದ್ರೆ 28, 60, 120 ಮತ್ತು 135 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಲಸ ತೆಗಿಬೇಕಾದ್ರೆ ಕಾಮನ್ ಆಗಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಸೊ ಸಣ್ಣ ಮಗ್ಗಿಯಿಂದ ಹೋಗ್ಬೇಕು. ಅದಕ್ಕಿಂತ ಅಥವಾ ನಾವು ಅದಕ್ಕಿಂತ ಹೆಚ್ಚು ಅಂದರೆ ಎಲ್ಲ ಮಗ್ಗಿನೂ ಎಲ್ಲ ಸಂಖ್ಯೆಗಳನ್ನು ಒಂದೇ ಮಗ್ಗಿಲಿ ಹೋಗ್ತಾ ಅಂದ್ರೆ ಅದನ್ನೂ ತೊಗೋಬೋದು ರೀ. ಸೊ ನಾ ಇವಾಗ ಫಸ್ಟ್ ಏನು ತೊಗೊಳತ್ತೇನಪ್ಪ ಅಂತಂದ್ರೆ 2ಲೇ ತೊಗೊಳತ್ತೇನೆ ರೀ. ಸೊ 2 ಎಷ್ಟಲೇ 28 ರೀ, 2 14ಲೇ ರೀ. ಸೊ 2 ಎಷ್ಟಲೇ ರೀ, 2 30ಲೇ. ಸೊ 2 60ಲೇ. 2 ಮಗ್ಗಿ ಒಳಗೆ 135 ಏನಾಗಂಗಿಲ್ಲ ಅಂದ್ರೆ ಬಾಗ್ ಹೋಗಂಗಿಲ್ಲ. ಸೊ ಹಾಗೆ ಬಿಟ್ಕೊಳ್ರಿ. ಸೊ ನೆಕ್ಸ್ಟ್ ಒನ್ಸ್ ಅಗೇನ್ 2 ರೀ, 2 7, 2 15ಲೇ. ಸೊ ನೆಕ್ಸ್ಟ್ 2 30ಲೇ, 2ಲೇ ಭಾಗ ಹೋಗಂಗಿಲ್ಲ ರೀ, 135 ಹಾಗೆ ಇಡ್ರಿ. ಒನ್ಸ್ ಅಗೇನ್ 2ಲೇ. ಸೊ 7 ಭಾಗ ಹೋಗಂಗಿಲ್ಲ, 15 ಭಾಗ ಹೋಗಂಗಿಲ್ಲ. 2 ಎಷ್ಟಲೇ 30 ಹೇಳ್ರಿ. ಸೊ 2 15ಲೇ 30 ರೀ. ಸೊ 135 ಹಾಗೆ ಇಟ್ಕೊರಿ. ನೆಕ್ಸ್ಟ್ 7 15 15 135 ಯಾವ್ದಾರ ಮಗ್ಗಿಲೆ ಭಾಗ ಹೋಗ್ತೈತೆ ಅಂತ ಹೇಳಿರಿ. ಸೊ ಇವಾಗ ನಾನು ತೊಗೋತಾ ಇದ್ದೀನಿ 3 ತೊಗೊಳತ್ತೇನೆ ರೀ. 3ಲೇ ನೋಡತ್ತೇನೆ ರೀ. 3ಲೇ 7 ಭಾಗ ಹೋಗಿಲ್ಲ ರೀ. 3 5ಲೇ 15 ರೀ. ಸೊ ನೆಕ್ಸ್ಟ್ 3 5ಲೇ 15 ರೀ. 3 ಮಗ್ಯಾಗ 135 ಭಾಗ ಹೋಗ್ತೈತಿ ಅಂತ ಹೇಳ್ರಿ, ಹೋಗ್ತದ. 3 ಎಷ್ಟಲೇ ರೀ, 3 4ಲೇ 12, 3 5ಲೇ 15. ಸೊ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಮತ್ತೆ 3ಲೇ ತೊಗೊಳನ್ರಿ. 3 ಮಗ್ಯಾಗ 7 ಇಲ್ರಿ, 5 ಇಲ್ರಿ, 5 ಇಲ್ರಿ. ಸೊ 3 ಎಷ್ಟಲೇ 45 ಆಗ್ತೈತಪ್ಪ ಅಂತಂದ್ರೆ 3 1ಲೇ 3 5ಲೇ. ಸೊ ನೆಕ್ಸ್ಟ್ ಹೋಗನ್ರಿ ಮತ್ತೆ 3ರಲ್ಲೇ 7 ಹೋಗಂಗಿಲ್ರಿ, 5 ಹೋಗಂಗಿಲ್ರಿ, 5 ಹೋಗಂಗಿಲ್ರಿ, 3 5ಲೇ. ಇವಾಗ ನೋಡ್ರಿ 7 5 5 ಇವೆಂಥ ಸಂಖ್ಯೆ ಅದಾವಪ್ಪ ಅಂತಂದ್ರೆ ಪ್ರೈಮ್ ನಂಬರ್ಸ್ ಅದಾವ್ರಿ. ಡೈರೆಕ್ಟಾಗಿ ನೀವೇನು ತಗೋರಿ 5 ಮತ್ತು 7 ಅಂಥೇಳಿ ತೊಗೊಂಡ್ಬಿಡ್ರಿ. ಯಾಕಂದ್ರೆ 5 7 ಯಾವುದೇ ಮಗ್ಗಿಲೆ ಭಾಗ ಹೋಗಂಗಿಲ್ಲ. ಸೊ ಇವಾಗ ಮಲ್ಟಿಪ್ಲೈ ಮಾಡಿರಿ. 2 2ಲೇ 4 ರೀ, 4 2ಲೇ 8 ರೀ, 8 3ಲೇ 24, 24 3ಲೇ ಎಷ್ಟು ರೀ 72 ರೀ. ಸೊ ನೆಕ್ಸ್ಟ್ ಹೋಗನ್ರಿ ನಾವು 3 5ಲೇ 15 ರೀ, 15 7ಲೇ 105. ಸೊ 105ಕ್ಕೆ ಮತ್ತು 72ಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಗುಣಾಕಾರ ಮಾಡ್ಬೇಕ್ರಿ. 105 ಗುಣಿಸು 72. ಸೊ ಇವಾಗ ನಮ್ಗೆ 72 ಮಗ್ಗಿ ಬರಂಗಿಲ್ಲ ಅಂದ್ರೆ ಏನು ಮಾಡಿದ್ರಿ, 2 5ಲೇ 10 ರೀ. ನೆಕ್ಸ್ಟ್ 2 0ಲೇ 0, 1 ಸೇರಿಸ್ರಿ. 2 1ಲೇ 2 ರೀ, ಪ್ಲಸ್ 7 5ಲೇ 35 ರೀ, 7 1ಲೇ 7 ರೀ. ಸೊ ಇವಾಗ 0 6 5 7. ಸೊ ನೋಡ್ರಿ 7560 ಯಾವ್ದಾಗ್ತದ, ಯಾವ ಆಪ್ಷನ್ ಕೊಟ್ಟಾರ ನೋಡ್ರಿ. ಸೊ ಇಲ್ಲಿ ಯಾವ ಆಪ್ಷನ್ ಐತಮ್ಮ ಅಂತಂದ್ರೆ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಹಾಗಾದ್ರೆ ನಾನು 2ಲೇ 3ಲೇ ತೊಗೊಂಡಿನ್ರಿ. ನೀವೇನು ಮಾಡ್ರಪ್ಪ ಅಂತಂದ್ರೆ ಡೈರೆಕ್ಟಾಗಿ 8ಲೇ ಭಾಗಿಸ್ಬೋದು ಅಥವಾ 4ಲೇ ಭಾಗಿಸ್ಬೋದು. 4 7ಲೇ, 4 12ಲೇ, 4 30ಲೇ, 4 135ಲೇ ಹೀಗೆ ಭಾಗ ಹೋಗಿಸಿ ಲಸ ತೆಗಿಬೋದ್ರಿ. ಹಾಗಾದ್ರೆ ನಮ್ಮ ಲಸ ಏನಾಯ್ತು ರೀ 7565 ರೀ. ಸೊ ಅರ್ಥ ಆಗೈತಲ್ರಿ. ಸೊ ನೆಕ್ಸ್ಟ್ ಹೋಗನ್ರಿ ಮುಂದಿನ ಪ್ರಶ್ನೆಗೆ. ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಾರಪ್ಪ ಅಂದ್ರೆ ಇನ್ ಆನ್ ಎಕ್ಸಾಮಿನೇಷನ್ ದೇರ್ ವೇರ್ 3 ಪೇಪರ್ಸ್ ಆಫ್ ಮ್ಯಾಥಮೆಟಿಕ್ಸ್. ಗಣಿತದ ಪ್ರಶ್ನೆ ಪತ್ರಿಕೆಗಳು ಎಷ್ಟಿದಾವ್ರಿ, 3 ಅದಾವ್ರಿ. 2 ಪೇಪರ್ಸ್ ಆಫ್ ಇಂಗ್ಲೀಷದ ಪತ್ರಿಕೆಗಳು ಎಷ್ಟಿದಾವ್ರಿ, 2 ಅದಾವ್ರಿ. ಅಂಡ್ 1 ಪೇಪರ್ ಆಫ್ ಸೈನ್ಸ್. 1 ಪೇಪರ್ ಆಫ್ ಸೈನ್ಸ್. ಸೊ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಎಷ್ಟು ಅದಾವ್ರಿ, 1 ಅದ ರೀ. ಹಂಗಂದ್ರೆ 3 ಗಣಿತ, 2 ಇಂಗ್ಲೀಷ, 1 ವಿಜ್ಞಾನ. ಹೋಲ್ಸೇಲ್ ಆಗಿ ಎಷ್ಟು ಪೇಪರ್ ಅದು ಹೇಳ್ರಿ ನಮ್ಗೆ,
6 ಪೇಪರ್ ಅದಾವ ರೀ. ಸೊ ಈಗ ಪ್ರತಿಯೊಂದು ಪೇಪರ್ ಆಲ್ ಪೇಪರ್ಸ್ ಆರ್ ಆಫ್ 100 ಮಾರ್ಕ್ಸ್. ಪ್ರತಿಯೊಂದು ಎಷ್ಟು ಮಾರ್ಕ್ಸ್ ಅದಾವ್ರಿ? 100 ಮಾರ್ಕ್ಸ್ ಅದಾವ. ಎಸ್ ಗಾಟ್ 60% ಇನ್ ಮ್ಯಾಥಮೆಟಿಕ್ಸ್. ಎಸ್ ಎಂಬ ಏನು ಮಾಡಣಪ್ಪ ಅಂದ್ರೆ 60% ಗಣಿತದಾಗ ತೊಗೊಂಡ್ರಿ, 70% ಇನ್ ಇಂಗ್ಲೀಷ್ನಾಗ ಎಷ್ಟು ಪರ್ಸೆಂಟ್ ಆಗದ ರೀ? 70% ಆಗದ. ಮತ್ತೇನು ಮಾಡಿದಾರಪ್ಪ ಅಂದ್ರೆ ಸೈನ್ಸ್ ಒಳಗೆ ಎಷ್ಟು ತೊಗೊಂಡಾರ್ರಿ? 50% ತೊಗೊಂಡಾರ್ರಿ. ಹಾಗಾದ್ರೆ ಎಲ್ಲ ಪತ್ರಿಕೆಗಳಲ್ಲಿ ಆತ ತೆಗೆದುಕೊಂಡ ಒಟ್ಟು ಅಂಕಗಳಷ್ಟು ಅಂತ ಕೇಳಿದಾರೆ. ಸೊ exam in an examination there are 3 papers of mathematics, 2 papers of English and 1 paper of science. All papers were of 100 marks. S got 60% in mathematics, 70% in English and 50% in science. What was his percentage of marks in all papers ಅಂತ ಕೇಳಿದ್ದಾರೆ. ಅದ ಕನ್ನಡದಾಗ ನೋಡ್ರಿ, ಒಂದು ಪರೀಕ್ಷೆಯಲ್ಲಿ ಗಣಿತದ 3 ಪತ್ರಿಕೆಗಳು, ಇಂಗ್ಲಿಷನ 2 ಪತ್ರಿಕೆಗಳು ಮತ್ತು ವಿಜ್ಞಾನದ 1 ಪತ್ರಿಕೆ ಇದ್ದವು. ಎಲ್ಲಾ ಪತ್ರಿಕೆಗಳು 100 ಅಂಕಗಳನ್ನು ಹೊಂದಿದ್ದವು. ಎಸ್ ಎಂಬಾತ ಗಣಿತದಲ್ಲಿ 60%, ಇಂಗ್ಲಿಷಿನಲ್ಲಿ 70% ಮತ್ತು ವಿಜ್ಞಾನದಲ್ಲಿ 50% ಗಳಿಸಿದನು. ಎಲ್ಲಾ ಪತ್ರಿಕೆಗಳಲ್ಲಿ ಅವನು ಶೇಕಡಾವಾರು ಅಂಕಗಳು ಎಷ್ಟು ಅಂತ ಕೇಳಿದ್ದಾರೆ. ಹಾಗಂತಂದ್ರ ಟೋಟಲ್ ಆಗಿ ನಾವು ಎಷ್ಟು ಪತ್ರಿಕೆ ಅದಾವು ನೋಡ್ಕೋಬೇಕ್ರಿ. ಸೊ ಎಷ್ಟು ಪೇಪರ್ ಅದಾವಂತ ಅಂದ್ರೆ ಗಣಿತದ 3 ಅದಾವ್ರಿ, ಇಂಗ್ಲಿಷಿದು 2 ಅದಾವ್ರಿ ಮತ್ತು ವಿಜ್ಞಾನದ 1 ರೀ. ಪ್ರತಿಯೊಂದು ಪರೀಕ್ಷೆದಾಗ ಇರುವಂತ ಪೇಪರ್ ಎಷ್ಟು ಅದಾವಪ್ಪ ಅಂತಂದ್ರೆ ಮಾರ್ಕ್ಸ್ ಎಷ್ಟು ಅದಾವ್ರಿ? 100 ಅದಾವ್ರಿ. 100 ಮಾರ್ಕ್ಸ್ ಅಂದ್ರ ಈ ಪರೀಕ್ಷೆ ಒಟ್ಟಾರೆ ಎಷ್ಟು ಅಂಕಗಳಾಯ್ತ್ರಿ? ಹೇಳ್ರಿ ನೋಡೋಣ. ಈ ಪರೀಕ್ಷೆ ಒಟ್ಟಾರೆ ಎಷ್ಟು ಅಂಕಗಳಾಯ್ತ್ರಿ? ಸೊ ಈ ಪರೀಕ್ಷೆ 600 ಮಾರ್ಕ್ಸ್ ಐತಿ. ಹೆಂಗ 600 ಅಂತಂದ್ರ ಈ ಪರೀಕ್ಷೆ ಒಳಗ ಗಣಿತದ 3 ಪೇಪರ್ ಅದಾವ್ರಿ, 3 ಮ್ಯಾಥ್ಸ್ ಅದಾವ್ರಿ. 3 ಮ್ಯಾಥ್ಸ್ ಅದಾವ ಅಂದ್ರ 3 ಗುಣಿಸು 100 ರೀ. ಸೊ ಮ್ಯಾಥ್ಸಿಗೆ ಎಷ್ಟು ಮಾರ್ಕ್ಸಿಂದ ಐತ್ರಿ? 300 ಮಾರ್ಕ್ಸ್ ಐತ್ರಿ. ಸೊ ಮತ್ತೇನದವಪ್ಪ ಅಂತಂದ್ರೆ 2 ಇಂಗ್ಲೀಷ್ ಅದಾವ್ರಿ, 2 ಇಂಗ್ಲೀಷ್ ಅದಾವ್ರಿ. 100 ಗುಣಿಸು 2 ಅಂತಂದ್ರೆ ಇಂಗ್ಲೀಷದ ಪರೀಕ್ಷೆ ಎಷ್ಟೈತ್ರಿ? 200 ಅಂಕಗಳದೈತ್ರಿ. ಹಾಗೆ 1 ಸೈನ್ಸ್ ಪೇಪರ್ ಅದ ರೀ, 1 ಸೈನ್ಸ್ ಪೇಪರ್ ಅದ ರೀ. ಸೊ 1ಕ್ಕೆ 100 ಮಾರ್ಕ್ಸ್ ಅಂದ್ರೆ 100 ಮಾರ್ಕ್ಸ್. ಹೋಲ್ಸೇಲ್ ಆಗಿ ನಮ್ಮ ಪರೀಕ್ಷೆ ಎಷ್ಟು ಅಂಕಗಳದೈತೆ ಅಂದ್ರೆ ರೀ 600 ಮಾರ್ಕ್ಸಿಂದ ಅದ ರೀ. ಸೊ ಆ 600 ಮಾರ್ಕ್ಸಿಗೆ ಆ ವಿದ್ಯಾರ್ಥಿ ಸೊ ಗಣಿತದಾಗ ಎಷ್ಟು ಪರ್ಸೆಂಟ್ ತೊಗೊಂಡಾನ ಅಂತ ಹೇಳಿದಾರೆ ನೋಡ್ರಿ. ಗಣಿತದಲ್ಲಿ ಎಷ್ಟು ಪರ್ಸೆಂಟ್ ತೊಗೊಂಡಾನ ಹೇಳ್ರಿ ನೋಡೋಣ. ಸೊ ಗಣಿತದಲ್ಲಿ 60%, 300ಕ್ಕೆ 60%. ಹಂಗಂತಂದ್ರೆ 60% ಮಾಡ್ಬೇಕ್ರಿ ನಾವು. 60% ಮಾಡ್ಬೇಕಂದ್ರೆ ಈ ಪರ್ಸೆಂಟೇಜ್ ವಿತ್ 00 ಗೆಟ್ ಕ್ಯಾನ್ಸಲ್ ಮಾಡ್ರಿ. 63. ಸೊ ಗಣಿತದಾಗ ಎಷ್ಟು ಅಂಕ ತಗೊಂಡನಪ್ಪ ಅಂತಂದ್ರ ಅವ 180 ಮಾರ್ಕ್ಸ್ ತೊಗೊಂಡನ್ರಿ. ಹಾಗ ಇಂಗ್ಲೀಷ್ನಾಗ ಎಷ್ಟು ಪರ್ಸೆಂಟ್ ಮಾಡಿದಾನ ನೋಡ್ರಿ ಇಲ್ಲಿ. ಸೊ 70% ಮಾಡಿದಾನ್ರಿ. ಹಾಗಾದ್ರೆ ಇಂಗ್ಲೀಷ್ ಎಷ್ಟು ಪರ್ಸೆಂಟ್ ಅದ ರೀ? 70% ಅದ ರೀ. ಹಾಗಾದ್ರೆ ಪರ್ಸೆಂಟೇಜ 00 ಕ್ಯಾನ್ಸಲ್ ರೀ. ಹಾಗಾದ್ರೆ 72 ಎಷ್ಟಾಯ್ತು ಅಂತಂದ್ರೆ 140 ಐತ್ರಿ. ಹಾಗೆ ಬರ್ರಿ ಮತ್ ಮುಂದೆ ಹೋಗೋಣ. ವಿಜ್ಞಾನ 50% ಅಂದಾರ್ರಿ. ಹಾಗಾತಂದ್ರೆ ಎಷ್ಟು ಪರ್ಸೆಂಟ್ ಅಂದಾರ್ರಿ? 50% ಅಂದಾರ್ರಿ. ಪರ್ಸೆಂಟೇಜ್ 00, 51 50 ರೀ. ಈಗ ನೋಡ್ರಿ ಆ ವಿದ್ಯಾರ್ಥಿ ಆ 3 ವಿಷಯಗಳಲ್ಲಿ ಪಡೆದ ಒಟ್ಟು ಅಂಕಗಳು ಎಷ್ಟು ಅಂತ ಹೇಳಿ 0, 8 4 12, 12 ಕೈ ಸೇರಿಸ್ರಿ 17. ಸೊ ಟೋಟಲ್ ಆಗಿ 600ಕ್ಕೆ ಎಷ್ಟು ತೊಗೊಂಡನ್ರಿ? 370 ತೊಗೊಂಡಾನ. 600ಕ್ಕೆ 370 ತೊಗೊಂಡಾನಂದ್ರ ಪ್ರತಿಶತದಲ್ಲಿ ಹೇಳಿ. ಸೊ ನಾವು ಪರ್ಸೆಂಟೇಜ್ ಒಳಗೆ ಇಲ್ಲಿ ಫೈಂಡ್ ಔಟ್ ಮಾಡ್ತೇವೆ ನೋಡ್ರಿ. ಪರ್ಸೆಂಟೇಜ್ ಒಳಗೆ ಅಂದ್ರೆ ಎಷ್ಟು ತೊಗೊಂಡಾನ್ರಿ ಅವ ಮಾರ್ಕ್ಸ ಅಂತಂದ್ರ 370 ತೊಗೊಂಡಾನ್ರಿ. ಎಷ್ಟಕ್ಕೆ ತೊಗೊಂಡಾನಪ್ಪ ಅಂತಂದ್ರ ಎಷ್ಟಕ್ಕೆ ತೊಗೊಂಡಾನ ನೋಡ್ರಿ ಅವ? 600 ಮಾರ್ಕ್ಸಿಗೆ ತೊಗೊಂಡಾನ್ರಿ. ಹಾಗಾರ 600ಕ್ಕೆ ಎಷ್ಟು ತೊಗೊಂಡಾನ್ರಿ ಅವ? 370 ತೊಗೊಂಡಾನ್ರಿ. ಹಾಗಾದ್ರೆ ನಮ್ಗೆ ಏನು ಹೇಳಿದಾರಪ್ಪ ಅಂದ್ರೆ ಅವ್ರು ಪರ್ಸೆಂಟೇಜ್ ಹೇಳ್ಯಾರ್ರಿ. ಪರ್ಸೆಂಟೇಜ್ ಅಂದ್ರೆ ಏನು ಮಾಡ್ಬೇಕ್ರಿ? 100 ಮಾಡ್ಕೊಳ್ಳೋದ್ರಿ. ಸೊ 2 0 ಕ್ಯಾನ್ಸಲ್ ರೀ. 370 6 ಆಗ್ತದ ನೋಡ್ರಿ. ಸೊ ಹೋಗ್ಲಿಲ್ಲಪ್ಪ ಅಂದ್ರೆ ಪಾಯಿಂಟ್ನಾಗ ಇಟ್ಕೋರಿ. 6 1 ರೀ, 6 6 36 ರೀ. ಸೊ 37ರಾಗ 36 ತೆಗೆದ್ರೆ ಎಷ್ಟು ಉಳಿತ್ರಿ? 1 ಉಳಿತ್ರಿ. ಮುಂದೆ 0 ಅದ ರೀ. 6 1 6 ರೀ. ಸೊ 10ರಾಗ 6 ತೆಗೆದ್ರೆ ಎಷ್ಟು ಉಳಿತ್ರಿ? 4 ಉಳಿತದ ರೀ. ಹಾಗಾದ್ರೆ 4 6 ಹೋಗಿಲ್ರಿ. ಪಾಯಿಂಟ್ ಕೊಡ್ರಿ. ಸೊ ಈಗ ನೋಡ್ರಿ 61 ಪಾಯಿಂಟ್ ಒಳಗೆ 2 ಆಪ್ಷನ್ ಅದಾವ್ರಿ. ಸೊ ಒಂದೇನಪ್ಪ ಅಂತಂದ್ರೆ 61.33 ಅದ, ಇನ್ನೊಂದು 61.67. ಇವೆರಡು ಏನಾಯ್ತಪ್ಪ ಅಂದ್ರೆ ಆನ್ಸರ್ ಬರಂಗಿಲ್ಲ ಐತಿ. ಬಂದ್ರೆ ಯಾವ್ದು ಬರಬೇಕು ನಮ್ಗೆ? ಎ ಅಥವಾ ಸಿ ಬರಬೇಕು. 61 ಪಾಯಿಂಟ್ ಬಂತ. ಸೊ ಇಲ್ಲೇ 4 ಕೊಡ್ದತ್ತ ಅಂತಂದ್ರೆ ಈಗ ಮುಂದೆ 0 ಜೊಕೋತೀರಿ. 40 ಐತ್ರಿ. ಹಾಗಾದ್ರೆ 40 ಆತಂದ್ರೆ 6 ಮಗ್ಯಾಗ 40 ಇಲ್ಲ, ಎಷ್ಟು ಆಕತ್ರಿ?
ಆರಾರ್ಲೆ 36 ಮತ್ತೆ 4 ಉಳಿತೈತ್ರಿ. ಹಾಗೆ ಕಂಟಿನ್ಯೂ ಏನಾಗ್ತೈತೆ ಆರ್ ಕಂಟಿನ್ಯೂ ಆಗ್ತೈತ್ರಿ. ಹಾಗಾದ್ರೆ ನಮ್ಮ ಆನ್ಸರ್ ಯಾವ್ದು ಹೇಳ್ಬೇಕ್ರಿ ನಾವೀಗ 61.67. ಒಟ್ಟಾರೆ 600 ಮಾರ್ಕ್ಸ್ ನಾವು ಎಷ್ಟು ತೆಗ್ದಾನಂದ್ರೆ 370ಕ್ಕೆ ಸೊ ನಾವು ಬೈ 100 600 ಮಾಡಿ ಇಂಟು 100 ಮಾಡಿದಾಗ ಮಾರ್ಕ್ಸ್ ಎಷ್ಟು ಬೀಳುತ್ತಪ್ಪ ಅಂದ್ರೆ 61.67%. ರೈಟ್. ಬರ್ರಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಅ ನಂಬರ್ ಇಸ್ ಫಸ್ಟ್ ಡಿಕ್ರೀಸ್ ಬೈ 15% and then increase by 20%. The number so obtained is 78 more than the original number. The original number is, that is question. ಒಂದು ಸಂಖ್ಯೆಯನ್ನ ಮೊದಲು 15ರಷ್ಟು ಕಡಿಮೆ ಮಾಡಿ ನಂತರ 20% ಹೆಚ್ಚಿಸಲಾಗುತ್ತದೆ. ಹೀಗೆ ಪಡೆದ ಸಂಖ್ಯೆಯ ಮೂಲ ಸಂಖ್ಯೆಗಿಂತ 78 ಹೆಚ್ಚು. ಹಾಗಾದರೆ ಮೂಲ ಸಂಖ್ಯೆ ಯಾವುದು ಅಂತ ಕೇಳಿದಾರೆ. ಹಾಗಾದ್ರೆ ನಮ್ಗ ಮೂಲ ಸಂಖ್ಯೆ ಕೇಳಿದಾರಪ್ಪ ಅಂತಂದ್ರ ಫಸ್ಟ್ ಆಫ್ ಆಲ್ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಒಂದು ಸಂಖ್ಯೆಯನ್ನ ನೋಡ್ಕೋಬೇಕ್ರಿ. ಒಂದು ಸಂಖ್ಯೆ ಯಾವ್ದಪ್ಪ ಅಂತಂದ್ರ ನಾವ ಏನಂತ ತಗೋದ್ರಿ, ಒಂದು ಸಂಖ್ಯೆಯನ್ನ ಎಕ್ಸ್ ಅಂತ ಹೇಳಿ ತಗೊಳ್ಳೋಣ. ಒಂದು ಸಂಖ್ಯೆನ ಎಕ್ಸ್ ಅಂತ ತಗೊಂಡಾಗ ಸಂಖ್ಯೆಯನ್ನ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡಂದಾರ್ರಿ, ಅವ್ರ ಡಿಕ್ರೀಸ್ ಮಾಡಂದಾರ್ರಿ 15%. 100ಕ್ಕೆ 15% ಅಂದ್ರೆ 100ಆಗ 15 ತೆಗಿರಿ. ಹಂಗಂದ್ರ 100 ರೀ, 100ಕ್ಕೆ 15 ತೆಗೆದ್ರೆ ಎಷ್ಟಾಕೈತಿ ಅಂದ್ರ 85 ಆಗ್ತೈತ್ರಿ. ಸೊ ಅದ ಸಂಖ್ಯೆನ ಏನ್ ಮಾಡಪ್ಪ ಅಂತಂತಾರಂದ್ರ 100ಕ್ಕ ಎಷ್ಟು ಹೆಚ್ಚು ಮಾಡಂತಾರ್ರಿ 20 ಹೆಚ್ಚು ಮಾಡಂತಾರ. 100ಕ್ಕೆ 20 ಹೆಚ್ಚು ಮಾಡಂದ್ರ ಎಷ್ಟಾಗ್ತದ ಹೇಳ್ರಿ, ಅದ 120 ಆಗೈತ್ರಿ. ಹಾಗಾದ್ರೆ ನಾವು ಆ ಸಂಖ್ಯೆನ ಏನ್ ತಗೊಂಡವ್ರಿ, ಎಕ್ಸ್ ತಗೊಂಡೇವ್ರಿ. ಸೊ ಅವ್ರು ಕೊಟ್ಟಿದ್ರಿ ಪ್ರಶ್ನೆ ಒಳಗ್ ಏನ್ ಕೊಟ್ಟಾರಂದ್ರ ಒಂದು ಸಂಖ್ಯೆನ ಮೊದಲು 15ರಷ್ಟು ಕಡಿಮೆ ಮಾಡಿ 100ಕ್ಕೆ 15 ಕಡಿಮೆ ಮಾಡಿದಿವ್ರಿ. ಸೊ ಅದ ಸಂಖ್ಯೆನ ಮತ್ತೆ ಹೆಚ್ಚು ಮಾಡಂತಾರ್ರಿ. ಎಷ್ಟು ಹೆಚ್ಚು ಮಾಡಂತಾರ ಅಂದ್ರೆ 20% ಹೆಚ್ಚು ಮಾಡಂತಾರ. 100ಕ್ಕೆ 20% ಹೆಚ್ಚ್ರಿ. ಹಾಗಾದ್ರೆ ಆ ಸಂಖ್ಯೆ ಎಕ್ಸ್. ಆ ಸಂಖ್ಯೆ ಹೆಂಗ್ ಆಗ್ತದಪ್ಪ ಅಂದ್ರ ನೆಕ್ಸ್ಟ್ ಹೀಗ್ ಮಾಡಿದಾಗ ಮೂಲ ಸಂಖ್ಯೆಗಿಂತ 78 ಹೆಚ್ಚಾಗುತ್ತದೆ. ಹಾಗಾದ್ರೆ ಮೂಲ ಸಂಖ್ಯೆ ಯಾವ್ದದ ರೀ, ನಮ್ದ ಎಕ್ಸ್ ಅದ ರೀ. ಹಾಗಾದ್ರೆ 78 ಹೆಚ್ಚಾಕೈತಿ ಅಂದ್ರೆ ಏನ್ ಮಾಡುದ್ರಿ, ಈ ಎಕ್ಸ್ಕ್ಕ 78 ಏನ್ ಮಾಡುದ್ರಿ, ಅಡಿಷನ್ ಮಾಡುದ್ರಿ. ಸೊ ಎಕ್ಸ್ ಪ್ಲಸ್ 78 ಆಗ್ತದ ರೀ. ಸೊ ಇವಾಗ ನಾವು ಕ್ಯಾನ್ಸಲೇಷನ್ ಮಾಡೋಣ ನೋಡ್ರಿ. ಬಾಗ್ ಹೋಗ್ಸೋಣ ರೀ. ಎಷ್ಟರಲ್ಲೇ ಬಾಗ್ ಹೋಗ್ಸೋಣಪ್ಪ ಅಂತಂದ್ರ ನೋಡ್ರಿ 0 0 ಅಥವಾ 25 26 ಬಾಗ್ ಹೋಗಿಸ್ಬೋದ್ರಿ. ಈ ರೀತಿನೂ ಹೋಗಿಸ್ಬೋದ್ರಿ. ಸೊ ಇವಾಗ ಮತ್ತ ನೋಡ್ರಿ ಹೋಗ್ತದ ಎಷ್ಟರಲ್ಲೇ 2 3 ರೀ, 2 50 ಬಾ ಹೋಗ್ತದ ರೀ. ನೆಕ್ಸ್ಟ್ ಬಾ ಹೋಗ್ತದ ರೀ, ಎಷ್ಟರಲ್ಲೇ ಬಾ ಹೋಗ್ತದ ಹೇಳ್ರಿ, 5 ಬಾ ಹೋಗ್ತದ ರೀ. 5 1 ರೀ, 5 1 5 ರೀ, 5 7 35 ರೀ. ಸೊ ಇವಾಗ ನೋಡ್ರಿ 17 3 51 ಡಿವೈಡೆಡ್ ಬೈ 50. 51 ಡಿವೈಡೆಡ್ ಬೈ 50 ಗುಣಿಸು ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 78. ಹಾಗಂತಂದ್ರ ಈಗ 51 ಗುಣಿಸು ಎಕ್ಸ್ ಡಿವೈಡೆಡ್ ಬೈ 50 ನಮ್ಗೆ ಎಕ್ಸ್ ಬೆಲೆ ಬೇಕಾಯ್ತಾರೆ. ಎಕ್ಸ್ ಪ್ಲಸ್ 78 ಅನ್ನ ಇಲ್ಲೇ ಇಟ್ಕೊಂಡೇವ್ರಿ. ಸೊ ಈಗ ನಾವು 51 ಎಕ್ಸ್ ಬೆಲೆ ಕಂಡು ಹಿಡಿಬೇಕಂದ್ರೆ 50ಅನ್ನ ಆ ಕಡೆ ಕಳಿಸ್ತೀವ್ರಿ. 50ಅನ್ನ ಆ ಕಡೆ ಕಳಿಸ್ತೀವಿ ಅಂದ್ರೆ ಇವಾಗ ನೋಡ್ರಿ 51 ಎಕ್ಸ್ ಈಸ್ ಈಕ್ವಲ್ ಟು 50 ಎಕ್ಸ್ ಪ್ಲಸ್ 50 ಗುಣಿಸು 78 ಆಗ್ತದ್ರಿ. ಸೊ 50 ಗುಣಿಸು 78 ಆಗ್ತಂದ್ರೆ ಇಲ್ಲಿ 51 ಎಕ್ಸ್ ಅದ ರೀ, ಇಲ್ಲಿ 50 ಎಕ್ಸ್ ಅದ ರೀ. 51ರಾಗ 50 ತೆಗೆದ್ರೆ ಎಷ್ಟು ಎಕ್ಸ್ ಆಕೈತ್ರಿ, 1 ಎಕ್ಸ್ ಆಕೈತ್ರಿ. ಹಾಗಾದ್ರೆ 50 ಗುಣಿಸು 78 ಮಾಡ್ಬೇಕ್ರಿ. 50 ಗುಣಿಸು 78 ಅಂದ್ರೆ 5 8 40 ರೀ, 5 7 35 ರೀ. ಸೊ 35ಕ್ಕೆ 4 ಕೂಡಿಸಿದ್ರ ಎಷ್ಟಾಗ್ತೈತೆ ಹೇಳ್ರಿ. ಸೊ 51ರಾಗ 50 ತೆಗೆದ್ರ 1 ಎಕ್ಸ್ ಉಳಿತೈತ್ರಿ. ಈಗ 50ಕ್ಕೆ 78ಕ್ಕೆ ಗುಣಿಸೋಣ್ರಿ. 78ಕ್ಕೆ ಮತ್ತೆ 50ಕ್ಕೆ ಗುಣಿಸೋಣ್ರಿ. 0ಕ್ಕೆ 0 ಕೊಡ್ತೀವ್ರಿ. 5 8 40 ರೀ, 5 7 35. 35ಕ್ಕೆ 4 ಸೇರಿಸಿದ್ರೆ ಯಾಕೈತ್ರಿ 39. ಸೊ 3900 ರೀ. ಹಾಗಾದ್ರೆ ಸೊ 3900 ಅನ್ನೋದು ಏನಪ್ಪಾ ಅಂತಂದ್ರೆ ಮೂಲ ಬೆಲೆ. ಮೂಲ ಬೆಲೆ ಎಷ್ಟಾಯ್ತಪ್ಪ ಅಂತಂದ್ರೆ 3900 ಆಗ್ತದ ರೀ. ಸೊ ನೀವು ಡೈರೆಕ್ಟ್ ಮಾಡ್ತಂದ್ರೆ ಡೈರೆಕ್ಟ್ ಮಾಡ್ಬೋದ್ರಿ. ಯಾವ ರೀತಿ ಮಾಡ್ಬೋದಪ್ಪ ಅಂತಂದ್ರೆ 100ಕ್ಕೆ 85 ನಾವು ಹಿಂಗೆ ಎಕ್ಸ್ಪ್ಲನೇಷನ್ ಮಾಡಿದ್ರೆ 100ಕ್ಕೆ 85 85 ಡಿವೈಡೆಡ್ ಬೈ 100 ಗುಣಿಸು 120 ಡಿವೈಡೆಡ್ ಬೈ 100 ಇಂಟು ಎಕ್ಸ್. ಸೊ ಎಕ್ಸ್ ಪ್ಲಸ್ 78 78 ಹೆಚ್ಚಾಕತ್ರಿ. 26 25 5 1 5 17. ಸೊ ನೆಕ್ಸ್ಟ್ 2 3 2 50. ಸೊ ಡೈರೆಕ್ಟ್ 50 ಗುಣಿಸು ದಿಸ್ ಒನ್ ಮಾಡಿದ್ರಿ 50 7 3 51. 51ರಾಗ 50 ತೆಗೆದ್ರೆ ಎಕ್ಸ್ ಉಳಿತೈತ್ರಿ. ಅವಾಗ ಡೈರೆಕ್ಟ್ ಆಗಿ 50 ಗುಣಿಸು 78 ಮಾಡ್ರಿ.
ಸೊ ನಿಮ್ಮ ಆನ್ಸರ್ ಏನು ಗೆಟ್ ಆಗ್ತೈತಪ್ಪ ಅಂದ್ರೆ 3900 ರೀ. ಸೊ ದಿಸ್ ಈಸ್ ಅವರ್ ಆನ್ಸರ್ 3900. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ರೀ. ನೋಡ್ರಿ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ if at same rate of interest in 2 years the simple interest is 42 and the compound interest is 51, then what is the principal in ಅಂತ ಹೇಳಿದ್ದಾರೆ. ಸೊ ಪ್ರಶ್ನೆ ಏನಪ್ಪಾ ಅಂದ್ರೆ 2 ವರ್ಷಗಳಲ್ಲಿ ಒಂದೇ ಬಡ್ಡಿ ದರದಲ್ಲಿ ಸರಳ ಬಡ್ಡಿ 42 ಮತ್ತು ಚಕ್ರ ಬಡ್ಡಿ 51 ಆಗಿದ್ದರೆ ಅಸಲು ಎಷ್ಟು ಅಂತ ಕೇಳಿದಾರೆ. ಅಸಲು ಎಷ್ಟು ಅಂತ ಕೇಳಿದಾರಪ್ಪ ಅಂತಂದ್ರೆ ಮೊದಲು ನಮ್ಗೆ ರೇಟ್ ಗೊತ್ತಿಲ್ರಿ. ಹಾಗಾದ್ರೆ ರೇಟ್ ಗೊತ್ತಿಲ್ಲಪ್ಪ ಅಂತಂದ್ರೆ ನಾವು ಫಸ್ಟಿಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಸೊ ರೇಟ್ ಕಂಡುಹಿಡ್ಬೇಕ್ರಿ. ರೇಟ್ ಕಂಡುಹಿಡ್ಬೇಕಾರೆ ನಿಮ್ಗೆ ಗೊತ್ತದ ಸರಳ ಬಡ್ಡಿ ಒಳಗೆ ರೇಟ್ ಎಷ್ಟೈತಪ್ಪ ಅಂತಂದ್ರೆ ರೇಟ್ ಕಂಡುಹಿಡ್ಬೇಕಾರೆ ಫಾರ್ಮುಲಾ ಗೊತ್ತಿರ್ಬೇಕ್ರಿ. ಸೊ ಇವಾಗ ನೋಡ್ರಿ ನಮ್ಗೆ 2 ವರ್ಷಕ್ಕೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಮಧ್ಯೆ ವ್ಯತ್ಯಾಸ ಕೊಟ್ಟಾರ್ರಿ. ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ಮಧ್ಯೆ ಡಿಫ್ರೆನ್ಸ್ ರೀ. ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬರ್ತೈತೆ ಅಂತ ನೋಡ್ರಿ. ಸೊ ಇವಾಗ ಡಿಫ್ರೆನ್ಸ್ ಅಮೌಂಟ್ ಏನಾಯ್ತಪ್ಪ ಅಂತಂದ್ರೆ 51 ರೂಪಾಯಿದಾಗ 42 ರೂಪಾಯಿ ತೆಗೆದ್ರೆ ಡಿಫ್ರೆನ್ಸ್ ಅಮೌಂಟ್ ಏನಾಗ್ತಂದ್ರೆ 9 ರೂಪಾಯಿ ಆಗ್ತೈತ್ರಿ. ಹಾಗಾದ್ರೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ವ್ಯತ್ಯಾಸ ಕೇಳ್ತಾರೆ. ಹಾಗಾದ್ರೆ ಮೊದಲ ವರ್ಷಕ್ಕೆ ನಮ್ಮ ಬಡ್ಡಿ ಏನಾಗ್ತೈತಪ್ಪ ಅಂತಂದ್ರೆ 42 ರೂಪಾಯಿ, ಎರಡನೇ ವರ್ಷಕ್ಕೆ ಅಂದ್ರೆ ಸೊ ಸರಳ ಬಡ್ಡಿ ಎಷ್ಟು ಇರ್ತೈತಪ್ಪ ಅಂತಂದ್ರೆ 21 ರೂಪಾಯಿ ಇರ್ತೈತ್ರಿ. ಸೊ 21 ರೂಪಾಯಿ ಬಡ್ಡಿ ಐತಂದ್ರೆ 21 ರೂಪಾಯಿಗೆ ಬಡ್ಡಿ ಕಂಡುಹಿಡ್ಬೇಕಾರೆ ನಮ್ಗೆ ರೇಟ್ ಕಂಡುಹಿಡ್ಬೇಕಾರೆ ಈ ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ. ಈ ಫಾರ್ಮುಲಾ ಏನೈತಪ್ಪ ಅಂತಂದ್ರೆ ಸರಳ ಬಡ್ಡಿ ಒಳಗೆ I × 100 ಡಿವೈಡೆಡ್ ಬೈ P × T ಮಾಡ್ತೀವಿ ರೀ. ಸೊ ಈಗ ನಮ್ಗೆ ಪ್ರಿನ್ಸಿಪಲ್ ಗೊತ್ತಿಲ್ರಿ, ಬಡ್ಡಿ ಗೊತ್ತೈತಿ. ಸೊ ಹಾಗಾದ್ರೆ ಪ್ರಿನ್ಸಿಪಲನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಪ್ಪ ಅಂತಂದ್ರೆ ಸೊ ಮೊದಲನೇ ವರ್ಷದ ಬಡ್ಡಿಯನ್ನು ನಾವು ಇಲ್ಲೇನು ತೊಗೊಳೋದ್ರಿ ಪ್ರಿನ್ಸಿಪಲ್ ಅಂತ ಹೇಳಿ ತೊಗೊಳೋದು. ಹಾಗಾದ್ರೆ ಇವಾಗ ಮೊದಲನೇ ವರ್ಷದನ್ನ 21 ರೂಪಾಯಿನ ನಾವು ಏನಂತ ಕನ್ಸಿಡರ್ ಮಾಡೋದಪ್ಪ ಅಂದ್ರೆ ಅಸಲು ಅಂತ ಕನ್ಸಿಡರ್ ಮಾಡೋದ್ರಿ. ಹಾಗಾದ್ರೆ ಬಡ್ಡಿ ಎಷ್ಟದ? ಬಡ್ಡಿ ಎಷ್ಟದ ಹೇಳ್ರಿ? 9 ರೂಪಾಯಿ 100 ರೀ. ನೆಕ್ಸ್ಟ್ 21 ರೀ ಗುಣಿಸ ಟೈಮ್ ಎಷ್ಟು ವರ್ಷಕ್ಕೆ ಕಂಡುಹಿಡ್ಬೇಕಪ್ಪ ಅಂದ್ರೆ 1 ವರ್ಷ ರೀ. 2 ಮತ್ತು 1 ರೇಟ್ 1 ವರ್ಷಕ್ಕೆ ಕಂಡುಹಿಡನ್ರಿ. ಸೊ ಈಗ ಬಾ ಹೋಗ್ತದೆ ನೋಡ್ರಿ 3 ಮೂರ್ಲೆ ರೀ 3 ಏಳ್ಲೆ ರೀ. ಸೊ ನಮ್ಮ ಬಡ್ಡಿ ದರ ಏನಾಕೈತಪ್ಪ ಅಂದ್ರೆ 300 ಡಿವೈಡೆಡ್ ಬೈ 7% ಆಕೈತ್ರಿ. ಹಾಗಾದ್ರೆ 300 ಬೈ 7%ಕ್ಕೆ ಅಸಲು ಕಂಡುಹಿಡ್ಬೇಕ್ರಿ ನಾವು. ಹಾಗಾದ್ರೆ ಅಸಲು ಕಂಡುಹಿಡಿಯಕ್ಕೆ ನೋಡ್ರಿ P = I × 100 ಡಿವೈಡೆಡ್ ಬೈ R × T. ಹಾಗಾದ್ರೆ ಐ ರೀ. ಸೊ ಬಡ್ಡಿ ಎಷ್ಟೈತಪ್ಪ ಅಂತಂದ್ರೆ ನಮ್ದು ಈಗ ಎಷ್ಟು ರೂಪಾಯಿ ಬಡ್ಡಿ ಇರ್ಬೋದು ಹೇಳ್ರಿ? ಸೊ 42 ರೂಪಾಯಿ ಬಡ್ಡಿ ಕೊಟ್ಟಿದ್ದಾರೆ ಅವ್ರು ಇಬ್ಬರಿಗೂ ಅಸಲು ಮತ್ತು ಅದಕ್ಕೆ ರೀ. ಸೊ ನಮ್ಗೆ 42 ರೂಪಾಯಿ ಬಡ್ಡಿ 100 ರೇಟ್ ಏನದ ನೋಡ್ರಿ 300 ಡಿವೈಡ್ ಬೈ 7 ಅದ. ಟೈಮ್ ಎಷ್ಟು ವರ್ಷಕ್ಕೆ ಕೊಟ್ಟಾರ ಹೇಳ್ರಿ ಅವರು? ಸೊ ಎಷ್ಟು ವರ್ಷ ಟೈಮ್ ಅದ ರೀ ನೋಡ್ರಿ? ಟೈಮ್ ಎಷ್ಟು ವರ್ಷ ಅದ ರೀ? ಟೈಮ್ ಎಷ್ಟು ವರ್ಷ ಅದ ಹೇಳ್ರಿ? 2 ವರ್ಷ ಅದ. ಹಾಗಾದ್ರೆ 2 ವರ್ಷ ರೀ. ಸೊ ಈಗ ನಾವು ಕ್ಯಾನ್ಸಲೇಷನ್ ಮಾಡೋಣ ನೋಡ್ರಿ. 2 0 2 0 ಹೋಗ್ತದ ರೀ. 2 0 2 0 ಕ್ಯಾನ್ಸಲ್ ಆಗ್ತದ್ರಿ. 7 ಮೇಲ್ಗಡೆ ಹೋಗ್ತದ ರೀ. 42 ಗುಣಿಸು 7 ಮೇಲೆ ಹೋಗ್ತದ್ರಿ. ಕೆಳಗೆ 3 2 6 ರೀ. 6 1 6 7 42 ರೀ. 7 7 ಎಷ್ಟು ಆಗ್ತೈತಪ್ಪ ಅಂದ್ರೆ 49 ರೂಪಾಯಿ ರೀ. ನಮ್ಮ ಅಸಲ ಎಷ್ಟು ರೂಪಾಯಿ ಐತೆ ಅಂದ್ರೆ 49 ರೂಪಾಯಿ ಆಗ್ತೈತ್ರಿ. ಫಸ್ಟ್ 1ನೇ ವರ್ಷಕ್ಕೆ ನಾವೇನು ಕಂಡುಹಿಡ್ಬೇಕಂದ್ರೆ ಅಸಲು ಕಂಡುಹಿಡ್ಕೋಬೇಕ್ರಿ. ಆ ನಂತರ ರೇಟ್ ಕಂಡುಹಿಡ್ಯಕ್ಕೆ I × 100 ಬೈ P × T ಮಾಡ್ಕೋಬೇಕು. ಸೊ ಅಸಲು ಕಂಡುಹಿಡ್ಬೇಕಾದ್ರೆ I × 100 R × T ಯೂಸ್ ಮಾಡಿದ್ರೆ ನಮ್ಮ ಅಸಲು ಎಷ್ಟು ಬರ್ತೈತಪ್ಪ ಅಂದ್ರೆ 49 ರೂಪಾಯಿ ಬರ್ತದ ರೀ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ರೀ. ನೋಡ್ರಿ ಸೊ ಇದು ಆಗಲೇ ಬಂದಿದ್ದು ಸರಳ ಬಡ್ಡಿ ಚಕ್ರ ಬಡ್ಡಿ. ದಿಸ್ ಈಸ್ ಆಲ್ಸೋ ಚಕ್ರ ಬಡ್ಡಿ ಒಳಗದ ರೀ. ಮಂದಾರ್ಗೆ ಕೇತನ್ ಮತ್ತು ತುಷಾರಂಬ ಇಬ್ಬರು ಮಕ್ಕಳಿದ್ದಾರೆ. ಮಂದಾರ್ಗ 11 ವರ್ಷ. ಮಂದಾರನ ಸಂಪತ್ತಿನಿಂದ ಸ್ವಲ್ಪ ಹಣವನ್ನು ಪಡೆಯುತ್ತಾನೆ ಮತ್ತು 12 ವರ್ಷದ ತುಷಾರ ಉಳಿದ ಹಣವನ್ನು ಪಡೆಯುತ್ತಾನೆ. ಸೊ ಆದರೆ ಕೇತನ್ ಮತ್ತು ತುಷಾರ್ 22 ವರ್ಷ ವಯಸ್ಸಿನವರಾದಾಗ ಮಾತ್ರ ಹಣವನ್ನು ಪಡೆಯುತ್ತಾರೆ. ಅಲ್ಲಿವರೆಗೆ ಹಣವು ಬ್ಯಾಂಕಿನಲ್ಲಿ ವಾರ್ಷಿಕವಾಗಿ ಎಷ್ಟು % ಬಡ್ಡಿ ದರ ಕಟ್ಟಬೇಕಾಯ್ತ್ರಿ? 8% ಚಕ್ರ ಬಡ್ಡಿ ದರದಲ್ಲಿ ಬಡ್ಡಿಯನ್ನು ಪಡೆಯುತ್ತಿದೆ. ಇಬ್ಬರು 22 ವಯಸ್ಸಿನವರಾದಾಗ ಅವರು ಒಂದೇ ಮೊತ್ತವನ್ನು ಪಡೆಯುತ್ತಾರೆ. ಮಂದಾರ್ ಬಳಿ ಇರುವ ಒಟ್ಟು ಹಣ 24,700 ಆಗಿದ್ದರೆ ಮಂದಾರ್ ಆರಂಭದಲ್ಲಿ ತುಷಾರ್ಗೆ ಎಷ್ಟು ಹಣ ನೀಡಿದ್ದರು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಸೊ ಇವಾಗ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಸೊ ನಿಮ್ಗೆ ಗೊತ್ತಿದ್ದಂಗ ಚಕ್ರ ಬಡ್ಡಿ ಒಳಗೆ ಅಮೌಂಟ್ ಕಂಡಿಡ್ಬೇಕಾರೆ ಒಂದು ಫಾರ್ಮುಲಾ ಅದ ರೀ. ಸೊ ನೋಡ್ರಿ ಚಕ್ರ ಬಡ್ಡಿ ಒಳಗೆ ಅಮೌಂಟ್ ಕಂಡುಹಿಡ್ಬೇಕಾದ್ರೆ ಏನು ಫಾರ್ಮುಲಾ ಅದಪ್ಪ ಅಂತಂದ್ರೆ A = P × 1 + R/100
ರೇಸ್ ಟು ಟೈಮ್ ರೀ. ಇದೇನಪ್ಪ ಅಂದ್ರೆ ಇಯರ್ಲಿ ಫಾರ್ಮುಲಾ ರೀ. ಸೊ ಇವಾಗ ನಮ್ಗೆ ಇಬ್ರು ಅದಾರ್ರಿ, ಏನಪ್ಪ ಅಂದ್ರೆ ಕೇತನ ಮತ್ತು ತುಷಾರ್ ರೀ. ಇಬ್ರು ವ್ಯಕ್ತಿಗಳದಾರ್ರಿ. ಒಬ್ಬ ಕೇತನ್ ರೀ, ಇನ್ನೊಬ್ಬ ತುಷಾರ್ ರೀ. ಸೊ ಕೇತನ ಮತ್ತು ತುಷಾರ್ ಇಬ್ರು ವ್ಯಕ್ತಿಗಳದಾರ್ರಿ. ಸೊ ಇಬ್ರು ವ್ಯಕ್ತಿಗಳದಾರಪ್ಪ ಅಂತಂದ್ರೆ ಇವಾಗ ಏನು ಮಾಡೋದಪ್ಪ ಅಂತಂದ್ರೆ ಫಸ್ಟ್ ರೇಟ್ ನೋಡೋದ್ರಿ. ಎಷ್ಟು ಪರ್ಸೆಂಟ್ ರೇಟ್ ಅದ ಅಂತಂದ್ರೆ 8% ರೇಟ್ ಅದ ರೀ. ಹಾಗಾದ್ರೆ 8%ಅನ್ನು ಇಲ್ಲಿ ನಾವು ರೇಟ್ನ್ಯಾಗ ತುಂಬ್ತೀವಿ ರೀ. ಸೊ 1 + 8/100. ಸೊ ನಮ್ಗೆ ಟೈಮ್ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ 2 ವರ್ಷ ಅಂತ ಅದ ರೀ. ಅವ್ರಿಗೆ ಟೈಮ ಬೇರೆ ಬೇರೆ ವರ್ಷ ಕೊಟ್ಟಾರ. ಈಗ ನೋಡೋಣ ಅಷ್ಟೇ, ಒಂದೇ ವರ್ಷಕ್ಕೆ ನೋಡೋಣ. 4 2 ರೀ, 4 25 25 1 25 25ಕ್ಕೆ 2 ಸೇರಿಸಿದ್ರೆ ಎಷ್ಟಾಕೈತೆ ಅಂದ್ರೆ 27 / 25 ಆಗ್ತೈತೆ ರೀ. ಸೊ ಇವಾಗ ನಮ್ಮಿಬ್ಬರು ಹುಡುಗರದಾರ್ರಿ. ಒಬ್ಬ ಕೇತನ, ಇನ್ನೊಬ್ಬ ತುಷಾರ. ಸೊ ಇವರಿಬ್ಬರು ಎಷ್ಟು ವರ್ಷಕ್ಕೆ ತೊಗೊಂಡಾರಪ್ಪ ಅಂದ್ರೆ ಇವ್ 11 ವರ್ಷಕ್ಕೆ ರೀ. ಸೊ 11 ವರ್ಷಕ್ಕೆ ಅಂದ್ರೆ ಇವಂದ ಸೊ 1 + r/100 ರೇಸ್ ಟು 11 ಇಯರ್ಸ್ ತಗೋದ್ರಿ. ಇವಂದು ಏನಪ್ಪ ಅಂತಂದ್ರೆ ಇವಂಗ 12 ವರ್ಷ 22 ವರ್ಷದ ನಂತರ ಪಡಿತಾನಂತಂದ್ರೆ 12ರಾಗ 20 ತೆಗೆದ್ರೆ ಇವಂಗ ಏನಾಗ್ತೈತಪ್ಪ ಅಂತಂದ್ರೆ ಹಣ ಇವಂದು ಟೈಮ್ ಎಷ್ಟಾಕೈತೆ ಅಂದ್ರೆ 10 ಇಯರ್ಸ್ ಆಗ್ತದ ರೀ. ಹಾಗಂತಂದ್ರೆ ನಾವು ನೋಡ್ರಿ ಇವ್ 11 10 ಹಂಗಂದ್ರೆ ಫಸ್ಟ್ ಏನು ಕಂಡು ಹಿಡಿಬೇಕಂದ್ರೆ 1 ಯೂನಿಟ್ ಕಂಡು ಹಿಡಿಬೇಕ್ರಿ. 1 ಯೂನಿಟ್ ಕಂಡು ಹಿಡಿಬೇಕಾರೆ ಇಲ್ಲಿ ರೇಟ್ 27/20 25 ಐತೈತ್ರಿ. ಕೇತನ ಮತ್ತು ತುಷಾರ ಇವ್ರಿಬ್ಬರನ್ನ ತಗೋದ್ರಿ. 11 ಮತ್ತು 10ಕ್ಕೆ ಡಿಫ್ರೆನ್ಸ್ ಏನೈತೆ ಅಂದ್ರೆ 1 ಬರ್ತೈತ್ರಿ. 1 ಬರ್ತೈತೆ ಅಂದ್ರೆ ಇಲ್ಲಿ ನಾವು ಕಂಡು ಹಿಡಿದು ನೋಡ್ರಿ, ಇವ 27 ರೀ, ಇವ 25 ಆಗ್ತಾನ್ರಿ. ಹಾಗಾದ್ರೆ 11ಕ್ಕೆ 10ಕ್ಕೆ ಡಿಫ್ರೆನ್ಸ್ ಏನೈತೆ ಅಂದ್ರೆ 1 ಐತ್ರಿ. ಹಾಗಾದ್ರೆ 1ರದ ಕಂಡು ಹಿಡ್ಬೇಕಾ. ಕೇತನ 27 ರೀ, ತುಷಾರ್ ಎಷ್ಟು ಅದಾರ ಅಂದ್ರೆ 25 ರೀ. ನಮ್ಗೆ ಯಾರಿಗೆ ಬೇಕಾಯ್ತು ಅಂದ್ರೆ ತುಷಾರ್ಗೆ ಎಷ್ಟು ಹಣ ನೀಡಿದ್ದಾರೆ ಅಂತ ಕೇಳಿದಾರೆ. ತುಷಾರ್ಗೆ 25 ಅಂದಾರ್ರಿ. ಹಾಗಾದಂದ್ರೆ ತುಷಾರ್ಗೆ ಎಷ್ಟು ಹಣ ನೀಡಿದ್ರು ಅಂತ ಹೇಳಿದಾರೆ. ತುಷಾರ್ ಅಂದ್ರೆ ಎಷ್ಟು ಕಂಡು ಹಿಡ್ಬೇಕ್ರಿ 25. ಹಾಗಾದ್ರೆ ಕೇತನ್ ಎಷ್ಟು ಅದಾನ್ರಿ 27. ಹಂಗಂತಂದ್ರೆ 27 ಯೂನಿಟಿಗೆ ಅವನ ಕಡೆ ಎಷ್ಟೈತಪ್ಪ ಅಂತಂದ್ರೆ ಟೋಟಲ್ ಆಗಿ 25 ಮತ್ತು 27 ರೀ. 27 + 25 ಕೂಡಿಸಿದ್ರೆ ನಮ್ಗೆ ಏನಾಗ್ತೈತಪ್ಪ ಅಂತಂದ್ರೆ 52 ಸಿಗ್ತೈತ್ರಿ. ನಮ್ಗೆ 27ಕ್ಕೆ ಹಣ ಬೇಕಾಯ್ತು. ಹಾಗಂತಂದ್ರೆ 22ಕ್ಕೆ ಹಣ ಬೇಕಾಯ್ತು ಅಂದ್ರೆ ಅವ್ರು ನಮಗೆ ಕೊಟ್ಟಾರ್ರಿ 52ಕ್ಕೆ ಎಷ್ಟೈತೆ ಅಂದ್ರೆ 24,700 ರೂಪಾಯಿ ಅದ ರೀ. ಸೊ 52ಕ್ಕೆ 24,700 ಐತಂದ್ರೆ ನಮ್ದು ಯಾರು ಕೇಳ್ತಾರಂದ್ರೆ ತುಷಾರ್ನ ಕೇಳಿದಾರ್ರಿ. ತುಷಾರ್ ಕೇಳಿದಾರಪ್ಪ ಅಂತಂದ್ರೆ ನಾವೇನು ಮಾಡೋದಂದ್ರೆ ತುಷಾರಿಂದ 25 ಕಂಡು ಹಿಡ್ಬೇಕ್ರಿ. ಹಾಗಾದ್ರೆ ತುಷಾರಿಂದ 25 ಕಂಡು ಹಿಡ್ಬೇಕ್ರಿ. 25ಕ್ಕೆ ಎಷ್ಟು ಆಗ್ತೈತಿ ಅಂತ ಕಂಡು ಹಿಡಿದು. ಸೊ ಇವಾಗ 25ಕ್ಕೆ ಎಷ್ಟು ಆಕೈತಿ ಅಂತ ಕಂಡು ಹಿಡಿಬೇಕಂತಂದ್ರೆ ಮೊದಲಿಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಇಟ್. 24,700 ನೋಡ್ರಿ. ಇವಾಗ ನಮ್ಗೆ ಕೊಟ್ಟಾರ್ರಿ ಅವ್ರ 52ಕ್ಕೆ ಎಷ್ಟು ಕೊಟ್ಟಾರ ಅಂದ್ರೆ 24,700 ಕೊಟ್ಟಾರ್ರಿ. ನಮ್ಗೆ ಬೇಕಾಗಿದ್ದು ಯಾರಪ್ಪ ಅಂದ್ರೆ ತುಷಾರ್. ತುಷಾರ್ ಎಷ್ಟು ಅದಾನ ಅಂದ್ರೆ 25 ಅದಾನ್ರಿ. ಹಾಗಾದ್ರೆ 25ಕ್ಕೆ ಎಷ್ಟು ಆಕೈತಿ ಅಂತ ಕಂಡು ಹಿಡ್ಬೇಕ್ರಿ. 2 ಗುಣಾಕಾರ 52 ಭಾಗಿಸ್ಬೇಕ್ರಿ. ಹಾಗತ್ತಂದ್ರೆ 24,700 ಗುಣಿಸು 25 / 52 ರೀ. ಸೊ ಇವಾಗ ನಾವು ಮಾಡತ್ತಿದ್ವಿ 52ಕ್ಕೆ ಮತ್ತು 24,700 ಭಾಗಿಸ. ಎಷ್ಟರಲ್ಲೇ ಭಾಗಿಸ್ತಂತಪ್ಪ ಅಂತಂದ್ರೆ ಮೊದಲಿಗೆ 13 ರೀ, 13 4 52 ರೀ. ಸೊ ಬರ್ರಿ ಇಲ್ಲೇ ಮುಂದೆ ಹೋಗೋಣ. 13 1 13 ರೀ. 24ರಾಗ 13 ತೆಗೆದ್ರೆ ಎಷ್ಟು ಉಳಿತಪ್ಪ 11 ಉಳಿತೈತ್ರಿ. ಮುಂದೆ 7 ಐತ್ರಿ, 113 ಐತ್ರಿ. ಹಾಗಂತಂದ್ರೆ 117 ಐತಂದ್ರೆ ಈ 13 9 117 2 0 ಇದಾವ್ರಿ, 2 0 ರೀ. ಸೊ ನೆಕ್ಸ್ಟ್ ಹೋಗ್ರಿ 4 1 ರೀ, 4 4 16, 3 ಉಳಿತ್ರಿ, 4 7 28, 2 ಉಳಿತ್ರಿ, 4 5 20. 475 ಗುಣಿಸು 25 ಮಾಡ್ಬೇಕ್ರಿ. 475 ಗುಣಿಸು 25 ಮಾಡಿದಾಗ ಸೊ ಇದ್ರೊಳಗೆ ಯಾವ ಆಪ್ಷನ್ ಸಿಗ್ತದ ನೋಡೋಣ. 11,625 ಬರ್ತೈತೋ ಅಥವಾ 11,875 ಬರ್ತೈತಿ. 25 ಇಲ್ಲೇ 125, 25 ಒಳ್ಳೆ 175. 175ಕ್ಕೆ 12ನ್ನ ಸೇರಿಸಿದಾಗ ಏನಾಕೈತಪ್ಪ ಅಂತಂದ್ರೆ 187 ಆಗ್ತದ ರೀ. ಸೊ 18 ಕೈಲ ಕೊಡ್ತೀವ್ರಿ. ನೆಕ್ಸ್ಟ್ 25 4 100 ರೀ. 100ಕ್ಕೆ 18 ಸೇರಿಸಿದ್ರೆ ಎಷ್ಟು ಆಯ್ತಪ್ಪ ಅಂದ್ರೆ 118 ರೀ. ಹಾಗಾದ್ರೆ ಯಾವ ಆಪ್ಷನ್ ಸರಿಯಾದ ಉತ್ತರ ಐತೆ ನೋಡ್ರಿ.
ಸೊ ಇದು ನಮ್ಮ ಉತ್ತರ. ನಾವು ತುಷಾರ್ಗೆ ಎಷ್ಟು ಹಣ ಕೊಡಬೇಕಾಯ್ತು? 11,875 ರೂಪಾಯಿ ಕೊಡ್ಬೇಕಾಯ್ತು ರೀ. ಸೊ ನೋಡ್ರಿ, ನಾವು ಅಮೌಂಟ್ ಕಂಡಿಡ್ಬೇಕಾ ಇಯರ್ಲಿ ಈ ಫಾರ್ಮುಲಾ ಯೂಸ್ ಮಾಡಬೇಕಾ ಚಕ್ರ ಬಡ್ಡಿ ಒಳಗೆ. ಸೊ ಮುಂದೆ ಹೋಗೋಣ್ರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬರ್ರಿ. What is the cost price of an article which is sold for Rs 1566 with 8% profit? 8% ಲಾಭದೊಂದಿಗೆ 1566ಕ್ಕೆ ಮಾರಾಟವಾದ ವಸ್ತುವಿನ ಖರೀದಿ ಬೆಲೆ ಎಷ್ಟು ಅಂತ ಕಾಸ್ಟ್ ಪ್ರೈಸ್ ಕೇಳಿದ್ದಾರೆ. ಹಾಗಾದ್ರೆ 100ಕ್ಕೆ ಎಷ್ಟು ಪರ್ಸೆಂಟ್ ಲಾಭ ಆಗತೈತ್ರಿ? ಅವರಿಗೆ 8% ಲಾಭ ಆಗತೈತಿ. ಈಗ ಎರಡು ವೇದಾಗ ಹೇಳ್ತೇನೆ ರೀ, ಒಂದು ಫಾರ್ಮುಲಾ ಮೆಥಡ್ ರೀ, ಒಂದು CP ಕಂಡುಹಿಡಿದ್ರಿ. CP ಕಂಡುಹಿಡ್ಬೇಕಾದ್ರೆ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ SP × 100 ಡಿವೈಡೆಡ್ ಬೈ 100. ಲಾಭ ಆತಂದ್ರೆ ಪ್ಲಸ್ ಮಾಡ್ರಿ, ನಷ್ಟ ಆಗೈತಂದ್ರೆ ಮೈನಸ್ ಮಾಡ್ರಿ. ಸೊ ಇವಾಗ ಎಷ್ಟಕ್ಕೆ ಮಾರಾತೀವಪ್ಪ ಅಂತಂದ್ರೆ ನೋಡ್ರಿ, ನಾವು 1566ಕ್ಕೆ ಮಾರಾತೀವ್ರಿ. ಎಷ್ಟು ಪರ್ಸೆಂಟ್ ಲಾಭ ಆಗತೈತ್ರಿ? 8% ಲಾಭ ಆಗೈತಿ. ಹಾಗಾದ್ರೆ 100ಕ್ಕೆ 8 ಸೇರಿಸಿದ್ರೆ ಎಷ್ಟೈತ್ರಿ? 108 ಐತ್ರಿ. ಸೊ ಇಲ್ಲ ನಾವು ಕಾಮನ್ ಆಗಿ ಬಿಡಿಸ್ತೇನಪ್ಪ ಅಂತಂದ್ರೆ 100 ರೂಪಾಯಿ ಐತ್ರಿ. ಎಷ್ಟು ರೂಪಾಯಿ ಲಾಭ ಆಗ್ತೈತ್ರಿ? 8 ರೂಪಾಯಿ ಲಾಭ ಆಗತೈತ್ರಿ. 108ಕ್ಕೆ ಮಾರು ಮುಂದೆ ಬೆಲೆ ಎಷ್ಟಿತ್ತಂದ್ರೆ 100 ರೂಪಾಯಿ ಐತ್ರಿ. ಈಗ ಎಷ್ಟಕ್ಕೆ ಮಾರಾತಾರಪ್ಪ ಅಂತಂದ್ರೆ 1566ಕ್ಕೆ ಮಾರಾತಾರ್ರಿ. ಬೆಲೆ ಎಷ್ಟೈತಿ? ಗುಣಸ್ರಿ ಭಾಗಸ್ರಿ, ಗುಣಸ್ರಿ ಭಾಗಸ್ರಿ. ಸೊ 108ಕ್ಕೆ 100ಕ್ಕೆ ಎಷ್ಟಲೇ ವಾಹ ಹೋಗ್ಸತ್ತೇನಪ್ಪ ಅಂತಂದ್ರೆ ನಾನು 4ಲೇ ವಾಹ ಹೋಗಿಸ್ತೇನೆ ನೋಡ್ರಿ. 4 2 8 ರೀ, 4 7 28, 4 25 ರೀ. 25ಕ್ಕೆ 27ಕ್ಕೆ ಬಾ ಹೋಗಲ್ರಿ. ಸೊ ನಿಮ್ಗೆ 27 ಮಗ್ಗಿ ಬಂದ್ರೆ 27ಲೇ ಬಾ ಹೋಗ್ಸ್ರಿ. ಸೊ 27ರಲ್ಲೇ ಬಾ ಹೋಗ್ಸತ್ತೇನ್ರಿ ನೋಡ್ರಿ. ನಾನು 27 1ಲೇ ರೀ, 27 1ಲೇ 27 ರೀ. ಸೊ ನೆಕ್ಸ್ಟ್ ಎಷ್ಟರಲ್ಲೇ ಹತ್ತೈತಪ್ಪ ಅಂತಂದ್ರೆ 25 5ಲೇ, 25 5ಲೇ ಎಷ್ಟು? 27 5ಲೇ, 27 5ಲೇ ಎಷ್ಟಪ್ಪ ಅಂತಂದ್ರೆ 135 ರೀ. 156 ಒಳಗೆ 135 ತೆಗೆದ್ರೆ ಎಷ್ಟು ಉಳಿತಪ್ಪ ಅಂತಂದ್ರೆ 21 ಉಳಿತೈತೆ. 126 ಆಕೈತ್ರಿ. ಸೊ 21 27 8ಲೇ ಆಗ್ತದ ರೀ. ಹಾಗಾದ್ರೆ 58 ಗುಣಿಸು 25, 58 ಮತ್ತು 28 ಗುಣಾಕಾರ ಮಾಡಿದಾಗ ಈ ಕೆಳಗಿನ ಯಾವ ಆನ್ಸರ್ ನಿಮ್ಗೆ ಸಿಗ್ತದ ನೋಡ್ರಿ. 58 ಗುಣಿಸು 25, 25 8ಲೇ 200, 25ಲೇ 125, 25ಲೇ 125, 125ಕ್ಕೆ 20 ಸೇರಿಸ್ರೆ ಎಷ್ಟು ಆಕೈತ್ರಿ? 145. ಹಾಗಾದ್ರೆ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ 1450. ಸೊ ವಸ್ತುವಿನ ಖರೀದಿಸಿದ ಬೆಲೆ ಎಷ್ಟಪ್ಪ ಅಂತಂದ್ರೆ 1450 ಆಗ್ತದೆ ರೀ. ನೆಕ್ಸ್ಟ್ ಹೋಗೋಣ ಮುಂದಿನ ಪ್ರಶ್ನೆಗೆ. Two numbers are in the ratio 4:9. If the mean proportion between them is 24, find the positive difference between the two numbers. ಎರಡು ಸಂಖ್ಯೆಗಳು 4 ಮತ್ತು 9 ಅನುಪಾತದಲ್ಲಿವೆ. ಅವುಗಳ ನಡುವಿನ ಸರಾಸರಿ ಅನುಪಾತವು 24 ಆಗಿದ್ದರೆ ಎರಡು ಸಂಖ್ಯೆಗಳ ನಡುವಿನ ಧನಾತ್ಮಕ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂದಾರ್ರಿ. ಧನಾತ್ಮಕ ವ್ಯತ್ಯಾಸ ಕಂಡುಹಿಡಿದ ಅಂದಾರಪ್ಪ ಅಂತಂದ್ರೆ ಇವಾಗ ನೋಡ್ರಿ, ನಮ್ಮ ಸಂಖ್ಯೆಗಳು ಹೆಂಗದವ್ರಪ್ಪ ಅಂತಂದ್ರೆ 4x ಮತ್ತು 9x ರೀ. ಸೊ ನಮ್ಗೇನು ಕೇಳಿದಾರೆ? ಮೀನ್ ಪ್ರೊಪೋರ್ಷನ್ ಕೇಳಿದಾರೆ. ಮೀನ್ ಪ್ರೊಪೋರ್ಷನ್ ಅಂದ್ರೆ ಸೊ ಈ ಎರಡುಗಳ ಗುಣಲಬ್ಧ. ಸೊ ಮೇನ್ ಪ್ರೊಪೋರ್ಷನ್ ಇವೆರಡುಗಳ ಗುಣಲಬ್ಧ ಎಷ್ಟಾಗ್ತದ ಅಂತ ಹೇಳಿದಾರಪ್ಪ ಅಂತಂದ್ರೆ 24 ರೀ. ಹಾಗಾದ್ರೆ ಬರ್ರಿ ನೋಡೋಣ. 9 4ಲೇ 36 x² ಆಗ್ತದ ರೀ. 36 x² ಬೆಲೆ ಎಷ್ಟು ಕೊಟ್ಟಾರಪ್ಪ ಅಂದ್ರೆ 24 ಕೊಟ್ಟಾರ್ರಿ. 36 ಎಷ್ಟರ ವರ್ಗ ಸಂಖ್ಯೆ ಅಂತಂದ್ರೆ ಎಷ್ಟರ ವರ್ಗ ಸಂಖ್ಯೆ ರೀ? 6 ರೀ. 6x ಬೆಲೆ ಎಷ್ಟಾಯ್ತಂದ್ರೆ 24 ಆಕತ್ರಿ. x = 24 ಡಿವೈಡೆಡ್ ಬೈ 6 ಅಂದ್ರೆ 6 1ಲೇ 6 4ಲೇ ರೀ. 6 1ಲೇ 6 4ಲೇ ರೀ. x ಬೆಲೆ 4 ಐತ್ರಿ. ಹಾಗಾದ್ರೆ ಸಂಖ್ಯೆಗಳು ನೋಡ್ರಿ, 4 ಗುಣಿಸು 4, 4 4ಲೇ 16, 9 ಗುಣಿಸು 4, 9 4ಲೇ 36. ಇವೆರಡರ ಮಧ್ಯೆ ವ್ಯತ್ಯಾಸ ಎಷ್ಟು ಅಂತ ಕೇಳಿದಾರ್ರಿ. ಡಿಫ್ರೆನ್ಸ್ 36 ಒಳಗೆ 16 ತೆಗೆದ್ರೆ ವ್ಯತ್ಯಾಸ ಎಷ್ಟು ಸಿಗ್ತೈತ್ರಿ? 20. ಹಾಗಾದ್ರೆ ನಮ್ಮ ಉತ್ತರ ಏನಾಯ್ತ್ರಿ ಇಲ್ಲಿ? 20. ಸೊ ರೈಟ್ ಆನ್ಸರ್ ಈಸ್ 20. ಮೀನ್ ಪ್ರೊಪೋರ್ಷನ್ ಅಂದ್ರೆ ಏನು ಮಾಡಿದ್ರಿ? ರೂಟ್ ತೆಗೆದ ಮೂಲ ಕಂಡು ಹಿಡಿದ್ರಿ, ಡಿಫ್ರೆನ್ಸ್ ಹೇಳಿದ್ರಿ. ಸೊ ನೆಕ್ಸ್ಟ್ ಹೋಗೋಣ್ರಿ ಮುಂದಿನ ಪ್ರಶ್ನೆಗೆ. 2 trains having a length of 2 10 meter
140 meter are running at the speed of 80 km per hour and 150 km per hour respectively. In the same direction, the time taken in minutes by the faster train coming from behind to completely cross the other train is 210 ಮೀಟರ್ ಮತ್ತು 140 ಮೀಟರ್ ಉದ್ದದ ಎರಡು ರೈಲುಗಳು ಕ್ರಮವಾಗಿ ಗಂಟೆಗೆ 80 ಕಿಲೋಮೀಟರ್ ವೇಗ ಮತ್ತು 150 ಕಿಲೋಮೀಟರ್ ವೇಗದೊಂದಿಗೆ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿವೆ. ಹೀಗಿರುವಾಗ ಬರುವ ವೇಗದ ರೈಲು ಇನ್ನೊಂದು ರೈಲನ್ನು ಸಂಪೂರ್ಣವಾಗಿ ದಾಟಲು ತೆಗೆದುಕೊಳ್ಳುವ ಸಮಯವನ್ನ ಎತ್ರೊಳಗೆ ಹೇಳಂದಾರ್ರಿ ಅವ್ರು ನಮ್ಗೆ ನಿಮಿಷಗಳಲ್ಲಿ ಹೇಳ್ರಿ ಅಂತ ಹೇಳಿದಾರ್ರಿ. ನಿಮಿಷಗಳಲ್ಲಿ ಹೇಳಂದಾರಂದ್ರ ಫಸ್ಟ್ ನಮ್ಗೆ ಗೊತ್ತಿರಬೇಕು ರೈಲ ಒಂದ ದಿಕ್ನ್ಯಾಗ ಹೊಂಟಾವ್ರಿ. ಒಂದ ದಿಕ್ನ್ಯಾಗ ಹೊಂಟಾವ್ರಂದ್ರ ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರ ಸ್ಪೀಡನ್ನ ಒಂದ ದಿಕ್ನ್ಯಾಗ ಹೊಂಟಾವಂದ್ರ ನಾವು ಸ್ಪೀಡನ್ನ ಏನ್ ಮಾಡ್ಬೇಕಂದ್ರ ಮೈನಸ್ ಮಾಡ್ಕೋಬೇಕ್ರಿ. ಸ್ಪೀಡ್ ಏನೈತಿ ಅಂದ್ರ 150 ಐತ್ರಿ, ಇನ್ನೊಂದು ಎಷ್ಟೈತಿ ಅಂದ್ರ ಇನ್ನೊಂದು ಎಷ್ಟೈತಿ ಹೇಳ್ರಿ 80 ಐತ್ರಿ. ಸರಿ 180ಕ್ಕ ಮತ್ತು 80ಕ್ಕ ಡಿಫ್ರೆನ್ಸ್ ಎಷ್ಟೈತಪ್ಪ ಅಂದ್ರೆ 70 ಕಿಲೋಮೀಟರ್ ಪರ್ ಅವರ್ ಅದ ರೀ. 70 ಕಿಲೋಮೀಟರ್ ಪರ್ ಅವರನ್ನು ಮೀಟರ್ ಪರ್ ಸೆಕೆಂಡ್ ಹೆಂಗೆ ಮಾಡಬೇಕು, ಯಾಕಂದ್ರೆ ರೈಲಿನ ವೇಗವನ್ನು ಮೀಟರ್ ಪರ್ ಸೆಕೆಂಡ್ ಮಾಡ್ಯಾವ ಅಂದ್ರೆ ಹಾಗಾದ್ರೆ ಏನು ಮಲ್ಟಿಪ್ಲೈ ಮಾಡ್ಬೇಕಾ 5/18 ಮಲ್ಟಿಪ್ಲೈ ಮಾಡ್ಬೇಕ್ರಿ. 18 ಮತ್ತು 75 ಬಾ ಹೋಗ್ತಾವ ನೋಡ್ರಿ. 2 9 ರೀ, 2 35 ರೀ, 35 5/9 ಮೀಟರ್ ಪರ್ ಸೆಕೆಂಡ್. ಈಗ ಯಾಕೆ ಬರಿತೇನಪ್ಪ ಅಂದ್ರೆ ಬಾ ಹೋಗ್ಸಕ ಈಸಿ ಆಗ್ತದ, ಅದಕ್ಕಾಗಿ ಹೋಗ್ಸತ್ತೇನ್ರಿ. ಈಗ ಒಂದ ದಿಕ್ನ್ಯಾಗ ಹೊಂಟಾವಂದ್ರೆ ಸ್ಪೀಡ ಮೈನಸ್ ಮಾಡ್ರಿ, ಆಪೋಸಿಟ್ ಡೈರೆಕ್ಷನ್ ಹೋಗಂತ ಸ್ಪೀಡ ಪ್ಲಸ್ ಮಾಡಿ. ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಲೆಂತ್ ಆಫ್ ಟ್ರೈನ್ ಮೀಟರ್ನಾಗ ಕೊಟ್ಟಾರಂದ್ರೆ ನಾವು ಸ್ಪೀಡನ್ನು ಮೀಟರ್ ಪರ್ ಸೆಕೆಂಡ್ ಮಾಡಬೇಕು. ಮೀಟರ್ ಪರ್ ಸೆಕೆಂಡ್ 5/18 ಮಲ್ಟಿಪ್ಲೈ ಮಾಡಬೇಕು. 5/18 ಯಾಕೆ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ 1 ಕಿಲೋಮೀಟರ್ಗೆ 1000 ಮೀಟರ್, 1 ಗಂಟೆಗೆ 3000 ಭಾಗಿಸಿದಾಗ ಟೈಮ್ ಸಿಗ್ತದ ರೀ. ಈಗ ನಮ್ಗೆ ಏನು ಬೇಕಾಯ್ತು ಅಂದ್ರೆ ಟೈಮ್ ಪಾಸಿಂಗ್ ಟೈಮ್ ಬೇಕಾಯ್ತ್ರಿ. ಟೈಮ್ ಬೇಕಂದ್ರೆ ಲೆಂತ್ ಆಫ್ 2 ಟ್ರೈನ್ಸ್, ಡಿಸ್ಟೆನ್ಸ್ 210 140 divided by speed 35 into 5 divided by 9. ಸೊ 9 ರೆಸಿಪ್ರೋಕಲ್ ಆಗಿ ಮಾ ಹೋಗ್ತದ್ರಿ. ಈಗ 210 ಮತ್ತು 140 ಕೂಡಿಸಿದ್ರೆ ಎಷ್ಟಾಗ್ತದ ನೋಡ್ರಿ 350 ಆಗ್ತದ್ರಿ. ಮ್ಯಾಲೆ 9 ಹೋಗ್ತದ್ರಿ ಡಿವೈಡೆಡ್ ಬೈ 35 ಗುಣಿಸು 5 ರೀ. 35 ಒಂದ್ಲೇ ರೀ, 35 10 ರೀ, 5 ಒಂದ್ಲೇ ರೀ, 5 ಎರಡ್ಲೇ ರೀ, 2 9 18 ಸೆಕೆಂಡ್ ಐತ್ರಿ. ಸೊ ನಮ್ಗಿಲ್ಲಿ ಎತ್ರೊಳಗೆ ಹೇಳಿದಾರಪ್ಪ ಅಂದ್ರೆ ನಿಮಿಷಗಳಲ್ಲಿ ಹೇಳಿದಾರ್ರಿ. ಹಂಗಂದ್ರೆ ಸೆಕೆಂಡನ್ನು ನಿಮಿಷ ಮಾಡ್ಬೇಕಾರ, ಸೆಕೆಂಡನ್ನು ನಿಮಿಷ ಒಳಗೆ ಮಾಡ್ಬೇಕಾರ ಏನು ಮಾಡ್ಬೇಕ್ರಿ 18ಕ್ಕೆ 60 ಗುಣಿಸ್ಬೇಕೋ ಭಾಗಿಸ್ಬೇಕೋ ಭಾಗಿಸ್ಬೇಕ್ರಿ. ಹಾಗಾದ್ರೆ 18/60 ಅಂತಂದ್ರೆ ನಾವು ಎಷ್ಟಲೇ ಭಾಗ ಹೋಗ್ಸೋಣ ಅಂದ್ರೆ 6 ರೀ, 6 10 ರೀ, 6 3 ರೀ, 3/10 ರೀ. ಸೊ ಆಪ್ಷನ್ದಾಗ 3/10 ಎಲ್ಲರ ಕಾಣಿಸತ್ತದ ನೋಡ್ರಿ. ಎಲ್ಲಿ ಕಾಣಿಸತ್ತಿಲ್ಲಪ್ಪ ಅಂದ್ರೆ ಇದನ್ನ ಡೆಸಿಮಲ್ ಒಳಗೆ ಬರೀರಿ. ಮ್ಯಾಲೆ ಒಂದೇ ಸಂಖ್ಯೆ ಐತ್ರಿ, ಕೆಳಗೆ 1 0 ಇದೆ, ನಿಮ್ಮ ಬಲಗಡೆಯಿಂದ ಒಂದು ಸ್ಥಾನ ಕೊಡ್ರಿ. ದಟ್ ಈಸ್ 0.3 ಮಿನಿಟ್ಸ್. ಇದು ನಮ್ಮ ಉತ್ತರ. ಸೊ ಆಪ್ಷನ್ ಯಾವ್ದೈತೆ ನೋಡ್ರಿ ಇಲ್ಲಿ, ಆಪ್ಷನ್ ಬಿ. ನೆಕ್ಸ್ಟ್ ಅಂಡ್ 9ನೇ ಪ್ರಶ್ನೆ. The price of petrol is increased by 85%. By what percent should be consumption be reduced such that the expenditure on it increase by 48% only? ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 80ರಷ್ಟು ಹೆಚ್ಚಿಸಿದಾಗ ಅದರ ಬಳಕೆ ಎಷ್ಟು ಪ್ರತಿಶತದಷ್ಟು ಕಡಿಮೆಯಾಗಬೇಕು ಎಂದರೆ ಅದರ ಮೇಲಿನ ಖರ್ಚು ಕೇವಲ ಎಷ್ಟು ಪರ್ಸೆಂಟ್ ಆಗಬೇಕಪ್ಪ ಅಂತಂದ್ರೆ 48% ಆಗ್ಬೇಕ್ರಿ. ಸೊ 48% ಅಷ್ಟು ಹೆಚ್ಚಾಗಬೇಕಂತಂದ್ರೆ ನಾವು ಅದನ್ನು ಎಷ್ಟು ತಗೋಬೇಕು ಅಂತ ಹೇಳಿ ಕೇಳಿದಾರೆ. ಹಾಗಾತಂದ್ರೆ ನಾವು ಮಾಡ್ಬೇಕ್ರಿ 100ಕ್ಕೆ ಎಷ್ಟು ಹೆಚ್ಚು ಮಾಡಂದಾರ್ರಿ 85, 185 ರೀ. ಏನಪ್ಪ ಅಂದ್ರೆ 100ಕ್ಕೆ 85 ಮಾಡಂದಾರಪ್ಪ ಅಂದ್ರೆ ಸೊ 185 ಆತ್ರಿ. ಸೊ 185 ಆತಪ್ಪ ಅಂತಂದ್ರೆ ನಾವು ಬರೀ ಖರ್ಚು ಹೆಚ್ಚು ಇನ್ಕ್ರೀಸ್ ಮಾಡ್ಬೇಕಾ 100ಕ್ಕೆ 48. ಹಾಗಾದ್ರೆ 100ಕ್ಕೆ 48 ಅಂದ್ರೆ ಎಷ್ಟು ರೂಪಾಯಿ ಆಗ್ಬೇಕಿದ 148 ರೀ. ಸೊ ಇವೆರಡರೂ ವ್ಯತ್ಯಾಸ ನೋಡ್ರಿ, 185ಕ್ಕೆ ಮತ್ತು 148ಕ್ಕೆ ಎಷ್ಟು ವ್ಯತ್ಯಾಸ ಬರ್ಬೋದು. 145ರಾಗ 148 ತೆಗೆದ್ರೆ ಹಣ ಎಷ್ಟಾಗ್ತದೆ, 15ರಾಗ 8 ತೆಗಿರಿ, 185 ಒಳಗೆ 185 ಒಳಗೆ ಎಷ್ಟು ಮೈನಸ್ ಮಾಡೋದೈತಪ್ಪ ಅಂತಂದ್ರೆ 185ಕ್ಕೆ 148 ತೆಗಿಬೇಕಾದ್ರೆ 15ರಾಗ 8 ತೆಗೆದ್ರೆ 7 ರೀ, 8ರಾಗ 5 ತೆಗೆದ್ರೆ 37 ಆಗ್ತದೆ ರೀ. ಈಗ 37
ಡಿವೈಡೆಡ್ ಬೈ ಮೂಲ ಬೆಲೆ ಎಷ್ಟೈತೆ ಅಂದ್ರೆ 185 ರೀ ಇಂಟು 100 ಮಾಡಿಬಿಡೋದ್ರಿ. ಸೊ ಡಿಫ್ರೆನ್ಸ್ ಮಾಡೋದು ಎರಡದು. ಸೊ ಮೂಲ ಬೆಲೆ 185 ರೀ, ಡಿಫ್ರೆನ್ಸ್ ಮಾಡೋದು. ಈಗ ಭಾಗ ಹೊಸತನ್ರಿ 5 5 20 5 3 5 7. ಸೊ 37 ಕ್ಯಾನ್ಸಲ್ ರೀ. ಸೊ 21 20 ರೀ. ಸೊ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಕೇವಲ ಎಷ್ಟು ಬಳಕೆ ಹೆಚ್ಚು ಮಾಡ್ಬೇಕ್ರಿ, ನಾವು ಶೇಕಡ 20ರಷ್ಟು ಬಳಕೆಯನ್ನು ಹೆಚ್ಚು ಮಾಡ್ಬೇಕ್ರಿ. ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವಶನ್ ನೋಡೋಣ್ರಿ. ಸೊ ಕೊನೆ ಪ್ರಶ್ನೆ ನೋಡ್ರಿ, ಇಲ್ಲಿ ಏನು ಕೊಟ್ಟಾರಪ್ಪ ಅಂದ್ರೆ ಟೈಮ್ ಆ್ಯಂಡ್ ವರ್ಕ್ ಮ್ಯಾಗ ಪ್ರಾಬ್ಲಮ್ ಅದ. A can do a piece of work in 32 days and B in 48 days. They work together for 8 days and then A goes away. In how much time in days will B finish the 60% of the remaining work ಅಂತ ಕೇಳಿದಾರೆ. ಹಂಗಂತಂದ್ರೆ A ಒಂದು ಕೆಲಸವನ್ನ 2 ದಿನದಾಗ ಮಾಡತ್ತಾನ್ರಿ, 32 ದಿನದಾಗ ಮಾಡತ್ತಾನ್ರಿ. B 2 ದಿನದಾಗ ಮಾಡತ್ತಾನ್ರಿ, 42 ದಿನದಾಗ ಮಾಡ್ರಿ. ಸೊ ಅವ್ರಿಬ್ರು 2 ದಿನ ಕೆಲಸ ಮಾಡ್ತಾರಪ್ಪ ಅಂದ್ರೆ ಒಟ್ಟಿಗೆ 8 ದಿನ ಕೆಲಸ ಮಾಡ್ತಾರೆ. 8 ದಿನ ಕೆಲಸ ಮಾಡಿದ ನಂತರ ಏನಾಗ್ತಾನಪ್ಪ ಅಂದ್ರೆ ಎ ಕೆಲಸ ಬಿಟ್ಟು ಹೋಗ್ತಾನ್ರಿ. ಎ ಕೆಲಸ ಬಿಟ್ಟು ಹೋದಂತಲೇ ಬಿ ಎಷ್ಟು % ಕೆಲಸ ಮಾಡ್ಬೇಕಾಯ್ತ್ರಿ ಅಂತ ಉಳಿದ ದಿನಗಳಲ್ಲಿ 60% ಕೆಲಸವನ್ನ ಬಿ ಒಬ್ಬ ಮಾಡ್ಬೇಕ್ರಿ. ಅದನ್ನ ಏನು ಕೇಳಿದಾರಪ್ಪ ಅಂದ್ರೆ ಬಿ ಒಬ್ಬ ಮಾಡಬೇಕು. ಹಾಗಾದ್ರೆ ಬಿ ಮಾಡಕ್ಕೆ ಟೈಮ್ ಎಷ್ಟು ಹೋತಾನ ಅಂತ ಕೇಳಿದಾರ್ರಿ. ಇವಾಗ ಎ ರೀ ಮತ್ತು ಬಿ ರೀ ಏನ 2 ದಿನದಾಗ ಕೆಲಸ ಮಾಡತ್ತಾನಪ್ಪ ಅಂತಂದ್ರೆ 32 ದಿನದಾಗ ರೀ. ಬಿನ ಎಷ್ಟು ಮಾಡತ್ತಂದ್ರೆ 40 ದಿನದಾಗ ರೀ. ಸೊ 32 ಮತ್ತು 48ರದ ಲಸ ತೆಗಿಬೇಕ್ರಿ ನೀವು. 32 ಮತ್ತು 48ರದ ಲಸ ತೆಗಿಬೇಕ್ರಿ. ಎಷ್ಟೆಲ್ಲ ತೆಗಿನಪ್ಪ ಅಂದ್ರೆ ಒಮ್ಮೆ 16ನೇ ತೆಗಿನ, 16 2 ರೀ, 16 3 ರೀ. ನೆಕ್ಸ್ಟ್ 2 1 ರೀ, 3 3. ಹಾಂ ಲಸ ನೋಡ್ರಿ, 16 2 32 32 3 ಎಷ್ಟು ಆಗ್ತೈತಪ್ಪ ಅಂದ್ರೆ 96 ಆಗ್ತೈತ್ರಿ. ಹಾಗಾದ್ರೆ 32 3 ಎ ಸಾಮರ್ಥ್ಯ 3 ಅಷ್ಟ್ರಿ, 48 2 ಬಿ ಸಾಮರ್ಥ್ಯ 2 ರೀ. ಸೊ ಟೋಟಲ್ ವರ್ಕ್ ಇಬ್ಬರದು ಸೇರಿ ಒಟ್ಟು ಕೆಲಸ ಏನಪ್ಪ ಅಂದ್ರೆ 2 + 3 ರೀ, 5 ಕೆಲಸ ಆಕೈತ್ರಿ. 5 ಕೆಲಸವನ್ನ 8 ದಿನ ಇಬ್ರು ಸೇರಿ ಮಾಡ್ತಾರ್ರಿ. ಹಾಗಾದ್ರೆ 8 ಡೇಸ್ ವರ್ಕ್, 8 ದಿನದ ಕೆಲಸ. 8 × 5 8 5 40 ರೀ. ಹಾಗಾದ್ರೆ ಒಟ್ಟು ಕೆಲಸ ಎಷ್ಟೈತ್ರಿ ನಮ್ದು 96 ಐತ್ರಿ. ಇಬ್ರು ಸೇರಿ 2 ದಿನದಾಗ ಎಷ್ಟು ಕೆಲಸ ಮಾಡ್ತಾರ್ರಿ 40 ಕೆಲಸ ಮಾಡ್ತಾರ್ರಿ. ಹಾಗಾದ್ರೆ ರಿಮೈನಿಂಗ್ ವರ್ಕ್ ರೀ 96 ಒಳಗೆ 40 ತೆಗೆದ್ರೆ ಎಷ್ಟು ಉಳಿತ್ರಿ ಕೆಲಸ 56 ಉಳಿತ್ರಿ. ಇದನ್ನ ಯಾರು ಮಾಡ್ಬೇಕಂತ ಹೇಳ್ತಾರ್ರಿ ಅವ್ರು ನಮ್ಗೆ, ಇದನ್ನ ಬಿ ಮಾಡ್ಬೇಕ್ರಿ. ಅದು 8% ಮಾಡ್ಬೇಕ್ರಿ, 60% ಮಾಡ್ಬೇಕ್ರಿ ಅಂತಾರೆ. ಹಾಗಾದ್ರೆ ವರ್ಕ್ ಆಫ್ ಬಿ ರೀ, ಬಿ ನೋಡ್ರಿ ಎಷ್ಟು ಕೆಲಸ ಮಾಡೋದೈತ್ರಿ 56 ಕೆಲಸ ರೀ. ಸೊ ಬಿ ಸಾಮರ್ಥ್ಯ ಎಷ್ಟು ಅದ ನೋಡ್ರಿ ಇಲ್ಲಿ 2 ಐದ ರೀ. ಹಾಗಾದ್ರೆ 2 ರೀ. ಎಷ್ಟು % ಮಾಡ್ಬೇಕ್ರಿ 60% ಮಾಡ್ಬೇಕ್ರಿ ಅವ. 60/100 60% ಅಂದ್ರೆ. ಸೊ ಬ್ಯಾಕ್ ಹೋಗ್ಸನ್ರಿ. ಈಗ 2 3 ರೀ, 2 5 ರೀ. ಸೊ ನೆಕ್ಸ್ಟ್ 2 1 ರೀ, 2 ಸಾರಿ ಬಿನ ನೋಡ್ರಿ, ಬಿನ ಎಷ್ಟು ಕೆಲಸ ಮಾಡ್ಬೇಕಂದ್ರೆ 56 ಕೆಲಸ ರೀ. ಬಿದು ಎಷ್ಟು ಐತಪ್ಪ ಅಂದ್ರೆ 2 ಐತಿ. ಎಷ್ಟು % ಮಾಡ್ಬೇಕಂದ್ರೆ 60% ಮಾಡ್ಬೇಕಂತ ಹೇಳಿದಾರ ಅವ್ರು. 2 1 ರೀ, 2 2 4 2 8 16 ರೀ. ಸೊ ನೆಕ್ಸ್ಟ್ 60%ಅನ್ನು ನಾವು ರಿಮೂವ್ ಮಾಡತ್ತೀವಿ. 28 / 60 / 100 ಆಗ್ತದ ರೀ. 23 ರೀ, 25 ರೀ, 28 3 28 3 ಎಷ್ಟು ಆಗ್ತದ ಹೇಳ್ರಿ 28 3 84 ರೀ, ಡಿವೈಡೆಡ್ ಬೈ 5 ರೀ, 84/5. ಸೊ ಇದನ್ನ ಎದ್ರೊಳಗೆ ಬರಿದಾರಪ್ಪ ಅಂತಂದ್ರೆ ಸ್ವಲ್ಪ ಪೂರ್ಣಾಂಕದಾಗ ಆಪ್ಷನ್ ಇಲ್ವಾ, ಪೂರ್ಣಾಂಕದಾಗ ಆಪ್ಷನ್ ಬರ್ದಿಲ್ಲ ಇಲ್ಲಿ. ಎಸ್ 84/5 ಐತ್ರಿ. ಸೊ ಇಲ್ಲಿ ಆಪ್ಷನ್ದಾಗ ಎಲ್ಲೂ ಕಾಣತಿಲ್ಲಪ್ಪ ಅಂತಂದ್ರೆ ಇಲ್ಲಿ ನೋಡೋಣ್ರಿ. 84ಕ್ಕೆ ಇದ್ರಲ್ಲೇ ಭಾಗಿಸಿ ನೋಡೋಣ. 5 1 5 ರೀ, 8 5 ತೆಗೆದ್ರೆ ಎಷ್ಟು ರೀ 3 ರೀ, 4 ಉಳಿತು. 5 6 30 ರೀ, 16 ಪಾಯಿಂಟ್ 4 ಉಳಿತದ್ರಿ. ಪಾಯಿಂಟ್ ಕೊಟ್ಟ 0 ತಗೋತೀವಿ. 5 8
40 ರೀ. ಹಾಗಾದ್ರೆ 16.8 ಅದ ರೀ. 16.8 ಇಸ್ ನದರ್ ದನ್ 17 ಡೇಸ್. ಹಾಗಾದ್ರೆ ಅಪ್ರಾಕ್ಸಿಮೇಟ್ ಎತ್ತಿದ್ದಿಂದಾಗ ಬಿ ಕೆಲಸ ಮಾಡ್ತಾನಪ್ಪ ಅಂದ್ರೆ 17 ದಿನದಾಗ ಕೆಲಸ ಮಾಡ್ತಾನೆ ರೀ. ಸೊ ನೋಡ್ರಿ, ಇವತ್ತಿನ ಕ್ಲಾಸ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಏನು ಮಾಡ್ರಿ, ಕಮೆಂಟ್ ಮೂಲಕ ತಿಳಿಸ್ರಿ. ನೆಕ್ಸ್ಟ್ ಮುಂದುವರಿದ ಭಾಗನ ನಾಳಿನ ಸೇಕೆ ಹೇಳ್ತೀವ್ರಿ. ಸೊ ನಮ್ಮಲ್ಲಿ ಈ ಸದ್ದ SSC GD, SSC MTS, ಹವಾಲ್ದಾರ, PC, ಆರ್ಮಿ, ಅಗ್ನಿವೀರ ಆರ್ಮಿ, ಆಮೇಲೆ ಟೆರಿಟೋರಿಯಲ್ ಆರ್ಮಿ ಇವೆಲ್ಲ ಕ್ಲಾಸಸ್ ಫಿಸಿಕಲ್ ವಿತ್ ಎಕ್ಸಾಮ ಎರಡೂ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರೂ ಬೇಗನೆ ಬಂದ ಏನಾಗ್ರಿ ಜಾಯಿನ್ ಆಗ್ರಿ, ನಿಮ್ಮ ಕನಸನ್ನು ನನಸು ಮಾಡ್ಕೋರಿ. ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.